ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕ್ಯಾಪ್ಟನ್ ಡಾಕ್ಟರ್ ಬಿಬಿ ರಘುನಾಥ್ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮೊಂದಿಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ ಡಾಕ್ಟರ್ ಬಿಬಿ ರಘುನಾಥ್ ಅವರಿದ್ದಾರೆ. ಹೆಸರೇ ಹೇಳೋ ಹಾಗೆ ಇವರು ವೈದ್ಯರು, ದೇಶ ಸೇವೆಯಲ್ಲಿ ಇದ್ದು ಈಗ ನಮ್ಮ ರಾಜ್ಯದ ಈ ವೈದ್ಯಕೀಯ ಸೇವೆಗೆ ಬಂದಿರೋಂಥವ್ರು. ಅವರು ದೇಶ ಸೇವೆಯಲ್ಲಿ ಇದ್ದ ಕಾಲ ಕಡಿಮೆ, ಅಂದ್ರೆ ಶಾರ್ಟ್ ಕಮಿಷನ್ಡ್ ಅಂತ ಏನಿರುತ್ತೆ, ಅಲ್ಪ ಅವಧಿಯ ಒಂದು ಸೇವೆಗಾಗಿ ಹೋಗಿರ್ತಾರೆ. ಹಾಗೆ ಇವರು 1994ರಿಂದ 1999ರವರೆಗೆ ಸೇನೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ರಘುನಾಥ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು ಮ್ಯಾಮ್. ಕ್ಯಾಪ್ಟನ್ ಡಾಕ್ಟರ್ ರಘುನಾಥ್ ಅವರು ಡಾಕ್ಟರ್ ಆಗಿದ್ರು, ಆಮೇಲೆ ಕ್ಯಾಪ್ಟನ್ ಆದ್ರು. ಹೌದು ನನ್ನ ಕುತೂಹಲ ಆಗೋದು, ಡಾಕ್ಟರ್ ಹೇಗೆ ಕ್ಯಾಪ್ಟನ್ ಆದ್ರು ಅಂತ. ಮ್ಯಾಮ್, ಅದೊಂದು ಸಣ್ಣ ಕತೆ. ಅದು ನಾವು ಚಿಕ್ಕ ಮಕ್ಕಳಿದ್ದಾಗ ವಿ ಕಮ್ ಫ್ರಮ್ ದ ಒಂದು ಲೋ ಸೋಷಿಯೋ ಎಕನಾಮಿಕಲ್ ಇದರಿಂದ ಬಂದಿದ್ದು. ಆಗ ನಾವುಗಳು ಟೆಂಟ್ಗಳಿಗೆ ಪಿಕ್ಚರ್ಗೆ ಹೋಗ್ತಾ ಇದ್ವಿ. ಸೊ ಆ ಟೈಮಲ್ಲಿ ಟೆಂಟ್ಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಒಂದು ಸೈಡ್ ರೀಲ್ ಅಂತ ತೋರಿಸ್ತಿದ್ರು. ಸೊ ಆ ಸೈಡ್ ರೀಲ್ ಅಲ್ಲಿ ಫಸ್ಟ್ ನಾನು ನೋಡಿದ್ದು ಆರ್ಮಿ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ತೋರಿಸ್ತಿದ್ರು. ಅದ್ರಲ್ಲಿ ನಾನು ಆರ್ಮಿಲಿ ಅವರು ಸೇನೆಯಲ್ಲಿ ಹೇಗೆ ಸೈನಿಕರು ಯೂನಿಫಾರ್ಮ್ ಹಾಕೊಂಡು ಯುದ್ಧ ಮಾಡೋದು, ಮತ್ತೆ ತಯಾರಿಗಳು ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಮತ್ತೊಂದು ಒಳ್ಳೆ ಊಟ ಮಾಡೋದು, ಅದನ್ನೆಲ್ಲ ನೋಡಿದಾಗ ಅದು ನನ್ನ ಮನಸ್ಸಿಗೆ ಒಂದು ತುಂಬಾ ಒಂದು ಇನ್ಸ್ಪೈರ್ಡ್ ಆಗಿದೆ. ನಾನು ಅವಾಗ್ಲಿಂದಲೂ ಆರ್ಮಿ ಸೇರ್ಬೇಕು ಅನ್ನೋದೊಂದು ಮನಸ್ಸಲ್ಲಿ ಯಾವಾಗ್ಲೂ ಇತ್ತು. ಜೊತೆಗೆ ಸ್ವಾಮಿ ವಿವೇಕಾನಂದರ ಪ್ರಭಾವ, ರಾಮಕೃಷ್ಣಾಶ್ರಮ ಅಲ್ಲಿ ಹೋದಾಗ ಅಲ್ಲಿ ನಮಗೊಂದು ಅದ್ಭುತವಾದ ಸಂಸ್ಕಾರ ಸಿಕ್ತು. ಸೊ ಅದು ಇಟ್ಕೊಂಡು ನಾನು ದೇಶಕ್ಕೋಸ್ಕರ ನನ್ನ ಬೆಸ್ಟ್ ಥಿಂಗ್ ವಾಟ್ ಐ ಕ್ಯಾನ್ ಡೂ ಈಸ್ ನನ್ನ ಬೆಸ್ಟ್ ಯೂತ್ನ ದೇಶಕ್ಕೆ ಕೊಡಬೇಕು ಅನ್ನೋದೊಂದು ಬಹಳ ಮಹತ್ವಾಕಾಂಕ್ಷೆ ಇತ್ತು ನನಗೆ. ಹೀಗೆ ಟೆಂಟಲ್ಲಿ ಅದು ಸೈಡ್ ರೀಲ್ ನೋಡ್ತಾ ಇದ್ದಾಗ ಆ ಸಿನಿಮಾ ಏನೇ ಓಡ್ತಾ ಇದ್ರು ನಿಮ್ಮ ತಲೆಯಲ್ಲಿ ಒಂದು ಸಿನಿಮಾ ಓಡ್ತಾ ಇತ್ತು ಅಂತ ಈಗ ಅನಿಸ್ತಾ ಇದೆ ನನಗೆ. ಆ ಸೈಡ್ ರೀಲ್ ಅಲ್ಲಿ ನಿಮ್ಗೆ ಏನ್ ಸೈನಿಕರನ್ನು ನೋಡಿದ್ರಲ್ಲ, ಅವಾಗ ನೀವು ಏನ್ ಓದ್ತಾ ಇದ್ರಿ? ಹೈಸ್ಕೂಲು ಇಲ್ಲ, ನಾನು ಐ ಆಮ್ ಟಾಕಿಂಗ್ ಅಬೌಟ್ 4ನೇ ಕ್ಲಾಸು 5ನೇ ಕ್ಲಾಸು. 8ನೇ ಕ್ಲಾಸ್ 9ಕ್ಕೆ ನಾನು ರಾಮಕೃಷ್ಣ ಆಶ್ರಮ ಹೋಗಿದ್ದು. ವಿವೇಕಾನಂದ ಬಾಲಕ ಸಂಘ ಅಂತ ಒಂದಿದೆ, ಅಲ್ಲಿಗೆ ಹೋಗ್ತಿದ್ದೆ ನಾನು. ಅಲ್ಲಿ ನಮ್ಗೊಂದು ಅದ್ಭುತವಾದ ಸಂಸ್ಕಾರ ಸಿಕ್ತು ದೇಶ ಬಗ್ಗೆ. ಸರ್ವ್ ಗಾಡ್, ಸರ್ವ್ ಮ್ಯಾನ್, ಸರ್ವ್ ಗಾಡ್, ಸರ್ವಿಸ್ ಟು ಮ್ಯಾನ್ ಇಸ್ ಸರ್ವಿಸ್ ಟು ನೇಷನ್. ದೇಶ ಕಟ್ಟೋದು, ನೇಷನ್ ಬಿಲ್ಡಿಂಗ್, ಕ್ಯಾರೆಕ್ಟರ್ ಬಿಲ್ಡಿಂಗ್, ಇದೆಲ್ಲ ಫ್ಯಾಂಟಾಸ್ಟಿಕ್ ಸಂಸ್ಕಾರಗಳನ್ನ ನಮಗೆ ಆ ವಿವೇಕಾನಂದ ಬಾಲಕ ಸಂಘದಲ್ಲಿ ಸಿಕ್ತು. ಸೊ ಅದು ನನಗೆ ಪ್ರೇರೇಪಿಸಿತು. ಡಾಕ್ಟರ್ ಹೇಗೆ ದೇಶ ಸೇವೆ ಮಾಡೋದಂದ್ರೆ, ಗಿವ್ ಮೈ ಯೂತ್ ಟು ದ ಕಂಟ್ರಿ. 5 years ಫಸ್ಟ್ ಹೋಗೋಣ, ಆಮೇಲೆ ನೋಡೋಣ. ನನಗೆ ಯಾವಾಗ ಡಾಕ್ಟರ್ ಆಗಿ ನಾನು ಹೊರಗಡೆ ಬಂದು 3 ಕೆಲಸ ಸಿಕ್ಕಿತ್ತು. ಸ್ಟೇಟ್ ಗೌರ್ಮೆಂಟ್ ಕೆಲಸ, ಅಸ್ಸಾಂ ರೈಫಲ್ಸ್ ಅಲ್ಲಿ ಕೆಲಸ, ಮತ್ತೆ ಆರ್ಮಿಲಿ ಶಾರ್ಟ್ ಸರ್ವಿಸ್ 5 ವರ್ಷ, 2 ಪರ್ಮನೆಂಟ್ ಕೆಲಸಗಳು. ನಾನು ಅದೆರಡನ್ನೂ ಬಿಟ್ಟು ಇಲ್ಲ 5 ವರ್ಷ ಆದ್ರೂ ಪರವಾಗಿಲ್ಲ, ಆಮೇಲೆ ಬಂದ ನಾನು ಐ ವಿಲ್ ಬಿ ಸ್ಕ್ವೇರ್ ಒನ್, ಬಟ್ ಸ್ಟಿಲ್ ಧೈರ್ಯ ಮಾಡಿ ಮುನ್ನುಗ್ಗಿದೆ ನಾನು. ಈಗ 4-5ನೇ ಕ್ಲಾಸ್ನಲ್ಲಿ ಕಂಡಂತಹ ಕನಸು ಏನಿದೆಯಲ್ಲ, ಅದು ಇವತ್ತು ಬಹಳ ದೂರ ನೀವು ದಾಟಿ ಬಂದಿದ್ದೀರಾ. ಆದ್ರೆ ಅಷ್ಟು ಸುಲಭದಲ್ಲಿ ಇವತ್ತು ನಾವು ಹೇಳಿದಾಗಂತೂ ಏನು ನಡೆದಿರಲ್ಲ, ಬಹಳ ಕಷ್ಟಪಟ್ಟಿರ್ಬೇಕಾಗತ್ತೆ. ಮತ್ತೆ ನೀವು ವೈದ್ಯರಾಗಬೇಕು ಅಂತ ಹೇಗೆ, ಒಂದು ಕಡೆಗೆ ನಿಮ್ಗೆ ಸೈನ್ಯದ ಕನಸಿದೆ, ಆದ್ರೆ ನೀವು ಆಗಿದ್ದು ವೈದ್ಯರು, ಅದು ಹೇಗೆ ಆಯ್ತು? ನಿಮ್ಮ ಮನೆಯಲ್ಲಿ ಅಂತ ವಾತಾವರಣ ಏನಿತ್ತು? ತುಂಬಾ ಇತ್ತು ಮ್ಯಾಮ್. ನಮ್ಮ ಮನೆಯಲ್ಲಿ ನಾನು ಹೇಳಿದಾಗ ವಿ ಕೇಮ್ ಫ್ರಮ್ ಎ ವೆರಿ ಲೋ ಸೋಷಿಯೋ ಎಕನಾಮಿಕಲ್ ಸ್ಟೇಟಸ್ ಬಂದಿದ್ದು. ನಮ್ಮ ತಂದೆ ಗುರಿ ಮಕ್ಕಳಿಗೆ ಓದಿಸ್ಬೇಕು ಅಂತ ಹೇಳಿ ಆಗಿನ ಕಾಲದಲ್ಲಿ ಅವರು ಕುಮರನ್ಸ್ ಅಂತ ಒಂದು ದೊಡ್ಡ ಸ್ಕೂಲಲ್ಲಿ ನನ್ನ ಮತ್ತು ನನ್ನ ತಮ್ಮನ್ನ ಹಾಕಿದ್ರು. ಸೊ ಅಂತ ಸ್ಕೂಲಲ್ಲಿ ಓದೋರಿಗೆ ನಾನು ಸ್ವಲ್ಪ ಓದೋ ಹುಡುಗ, ತುಂಬಾ ಗಮನ ಇಟ್ಟು ಓದ್ತಾ ಇದ್ದೆ. ಯಾಕಂದ್ರೆ ನನ್ನ ಗುರಿ ಇತ್ತು, ನನಗೆ ಆಲ್ರೆಡಿ ಓದಬೇಕು ಅನ್ನೋದು ನನಗೆ ಗೊತ್ತಾಗೋಗಿತ್ತು. ಸೊ ಆ ಥರದ ಓದ್ತಿದ್ದಾಗ ಆಮೇಲೆ ಇನ್ನೊಂದೇನಂದ್ರೆ, ನನ್ನ ಫ್ಯಾಮಿಲಿಲಿ ಆಕ್ಚುಲಿ ನಾನು ಅನ್ಕೊಂಡಿದ್ದೆ, ನಾನು ಓದ್ತಾ ಐ ವಿಲ್ ಬಿ ದ ಹೈಯೆಸ್ಟ್ ಅಚೀವರ್. ಯಾಕೆಂದ್ರೆ ಸುತ್ತಮುತ್ತ ಯಾರೂ ಓದಿರೋರು ಇರಲಿಲ್ಲ ನಮಗೆ. ಸೊ ನಾನು ಐ ವುಡ್ ಹ್ಯಾವ್ ಬೀನ್ ದ ಫಸ್ಟ್ ಡಾಕ್ಟರ್ ಇನ್ ದ ಹೋಲ್ ಫ್ಯಾಮಿಲಿ. ಹಾಗೆ ಆಯ್ತದ. ಮೆಡಿಕಲ್ ಓದಬೇಕು, ವೈದ್ಯಕೀಯ ವೃತ್ತಿಗೆ ಹೋಗಬೇಕು ಅಂತ ಇತ್ತು ಮ್ಯಾಮ್. ನಮ್ಗೆ ಇಟ್ ವಾಸ್ ವೆರಿ ಕ್ಲಿಯರ್. ಆಕ್ಚುಲಿ ಫಸ್ಟ್ ಟೈಮ್ ನನಗೆ ಸಿಗ್ಲಿಲ್ಲ, ನನಗೆ ಇಂಜಿನಿಯರಿಂಗ್ ಓದೆ. ರಾಮಯ್ಯ ಕಾಲೇಜಲ್ಲಿ 9 ತಿಂಗಳು ಇಂಜಿನಿಯರಿಂಗ್ ಓದಿದೆ. ಬಟ್ ನನಗೆ ಐ ವಾಸ್ ರೆಸ್ಟ್ಲೆಸ್. ಮತ್ತೆ ಕೂತ್ಕೊ ಓದಿ ಮತ್ತೆ ಮೆಡಿಕಲ್ ಸೀಟ್ ತಗೊಂಡೆ.
ನಾನು ಅಂಬೇಡ್ಕರ್ ಕಾಲೇಜ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಸೇರಿ ಅಲ್ಲಿ ಹೋದಾಗ ನನಗೆ ಒಂಥರ ಸಮಾಧಾನ ಆಯಿತು. ಅಪ್ಪ ದಿಸ್ ಇಸ್ ಮೈ ಲೈಫ್. ಫಸ್ಟು ನನಗೆ MBBS ಮುಗಿದ ತಕ್ಷಣ, ರಿಸಲ್ಟ್ ಬಂದ ತಕ್ಷಣ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋ, ನಾನು ಫಸ್ಟು ಎಲ್ಲೋಗಿದ್ದು ಅಂದರೆ, ನಾನು ನನ್ನ ಫ್ರೆಂಡು ಬೈಕ್ ತೊಗೊಂಡು MG ರೋಡ್ಗೆ ಹೋದ್ವಿ. ಯಾಕೆಂದ್ರೆ ನಮ್ಗೆ ಗೊತ್ತಿತ್ತು ಆರ್ಮಿ ಆಫೀಸ್ಗಳೆಲ್ಲ ಅಲ್ಲಿದೆ ಅಂತ. MG ರೋಡ್ಗೆ ಹೋಗಿ ಒಂದು ಆಫೀಸ್ಗೆ ಹೋಗಿ ಕೇಳಿದ್ವಿ ನಾವು, ಡಾಕ್ಟರ್ ಹೇಗಾಗೋದು, ಹೇಗೆ ಸೇರ್ಕೊಳ್ಳೋದು ನಾವು ಅಂತ. ಅವ್ನು ನಕ್ಬಿಟ್ಟು ಹೇಳ್ತಾನೆ, ನೀವು ರಸ್ತೆ ಆ ಬದಿಗೆ ಹೋಗಿ, ಕಬ್ಬನ್ ರೋಡ್ ಆ ಬದಿಗೆ ಹೋಗಿ. ಅಲ್ಲಿ ಹೋದ್ರೆ ಅವ್ರು ಹೇಳಿದ್ರು, ಅದು ಗೆಜೆಟ್ ಅಲ್ಲಿ ಬರುತ್ತೆ, ಯು ಹ್ಯಾವ್ ಟು ಚೆಕ್ ದ ಗೆಜೆಟ್ ಅಂತೇಳಿ. ಗೆಜೆಟ್ ಆವಾಗ ಡೈಲಿ ಗೆಜೆಟ್ ತರಿಸೋದು ನಾವು, ಓದೋದು. ಆವಾಗ ಬಂತು ಒಂದ್ಸಲ, ಅಂದ್ರೆ ಅಪ್ಲಿಕೇಶನ್ ಜಾಹೀರಾತು ಬರುತ್ತೆ. ಜಾಹೀರಾತು ಬಂದ ತಕ್ಷಣ ಐ ವಾಸ್ ವೆರಿ ಸೀರಿಯಸ್. ಅಪ್ಲೈ ಮಾಡಿದ್ವಿ, ಹುಷಾರಾಗಿ ಅಪ್ಲೈ ಮಾಡಿ ಕೂತ್ಕೊಂಡು, ಒಂದು ತಿಂಗಳು ಏನೋ ಟೈಮ್ ಇತ್ತು, ಚೆನ್ನಾಗಿ ಕೂತ್ಕೊಂಡು ಓದಿದ್ದು, ಮತ್ತೋಗಿ ಎಂಟ್ರೆನ್ಸ್ ಬರ್ದಿದ್ದು. ಅಂದ್ರೆ ಅವಾಗ ನಿಮ್ಗೆ ಮಾಹಿತಿನೂ ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ ಮ್ಯಾಮ್. ಇಲ್ಲ, ಮಾಹಿತಿಯ ಕೊರತೆ ಇತ್ತು. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ ಅವಾಗ. ನಾವು ಗೆಜೆಟ್ಗೆ ಕಾಯ್ಬೇಕಾಗಿತ್ತು. ಗೆಜೆಟ್ ಅಲ್ಲಿ ಅಪ್ಲಿಕೇಶನ್ ಸಣ್ಣದಿಷ್ಟು ಬರುತ್ತೆ, ಜಾಹೀರಾತು ಅಡ್ರೆಸ್ ಎಲ್ಲ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಆ ಅಪ್ಲಿಕೇಶನ್ ಕೊಡ್ತಾರೆ, ಅದು ನಾವು ಟೈಪ್ ಮಾಡಿಸಿ ಅದಕ್ಕೆ ಮಾಡಿ ಕಳಿಸಿದ್ದು. ಆ ಹೊತ್ತಿಗೆ ನೀವು ಬೇರೆ ಎಲ್ಲಾದ್ರೂ ಈ ವೈದ್ಯಕೀಯ ಕೆಲಸ ಮಾಡ್ತಾ ಇದ್ರಾ? ಬೇರೆ ಕಡೆ ಎಲ್ಲಾದ್ರೂ ಡಾಕ್ಟರ್ ಕೆಲಸ ಮಾಡ್ತಾ ಇದ್ರಾ? ಇಲ್ಲಿ ನಮ್ದು ಇಂಟರ್ನ್ಶಿಪ್ ಟೈಮಲ್ಲೇ ಸ್ವಲ್ಪ ಹೆಚ್ಚು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತೇಳಿ ನರ್ಸಿಂಗ್ ಹೋಮ್ ಅಲ್ಲಿ ನಾವು ನೈಟ್ ಡ್ಯೂಟಿಗಳು ಮಾಡ್ತೀವಿ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನರ್ಸಿಂಗ್ ಹೋಮ್ ಅಲ್ಲಿ ನೈಟ್ ಡ್ಯೂಟೀಸ್ ಮಾಡ್ತಿದ್ವಿ ನಾವು. ಅಂತೂ ಅರ್ಜಿ ಹಾಕಿದ್ರಿ? ಅರ್ಜಿ ಸಿಕ್ಕೇ ಸಿಗುತ್ತೆ ಅಥವಾ ಸಿಗಬೇಕು ಅನ್ನೋ ಭರವಸೆ ಇರಲಿಲ್ಲ. ಯಾಕೆಂತಂದ್ರೆ ಅಲ್ಲಿ ನಾನು ಎಂಟ್ರೆನ್ಸ್ ಎಕ್ಸಾಮ್ ಹೋದ್ರೆ ಎಷ್ಟು ಜನ, ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಬ್ರಿಲಿಯಂಟ್ಸ್ ಎಲ್ಲ ಇದ್ದಾರೆ, ಎಷ್ಟು ಜನ ಎಲ್ಲ ಬೇರೆ ಕಡೆ PG ಸೀಟ್ ಸಿಕ್ಕಿರೋರೆಲ್ಲ ಇದ್ರು. ಸೊ ನನಗೆ ಸ್ವಲ್ಪ ಡೌಟ್ ಆಯ್ತು, ಕಷ್ಟ ಅಂತೇಳಿ. ಬಟ್ ಏನೋ ಒಂದು ಡಿಟರ್ಮಿನೇಷನ್ ಅಲ್ಲಿ ನಾನು ಬರ್ದೆ, ಸೆಲೆಕ್ಟ್ ಆಗ್ಬಿಟ್ಟೆ ನಾನು. ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಯ್ತು ನಂದು. ನಂತರ ದೆಹಲಿಗೆ ನಮ್ಗೆ ಟಿಕೆಟ್ ಎಲ್ಲ ಕಳಿಸ್ತಾರೆ, ಬನ್ನಿ ಅಂತ ಹೇಳಿ ಡೆಲ್ಲಿಗೆ ಹೋದ್ವಿ ನಾವು. ಡೆಲ್ಲಿಗೆ ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ನೋಡಿದ್ರು ಅಲ್ಲೂ ತುಂಬಾ ಜನ. ಅಲ್ಲೇನ್ ಮಾಡ್ತಾರೆ, ಬೆಳಗ್ಗೆನೆ ಮೆಡಿಕಲ್ ಮಾಡ್ಬಿಡ್ತಾರೆ ಫಸ್ಟ್, ಅಂದ್ರೆ ಸ್ಕ್ರೀನ್ ಮಾಡ್ಬಿಡ್ತಾರೆ. ಇವರೆಲ್ಲ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಅದು ಇದು ಇತ್ತು ಅಂದ್ರೆ ಅವರನ್ನೆಲ್ಲ ತೆಗೆದ್ಬಿಡ್ತಾರೆ, ಯಾಕೆಂದ್ರೆ ಸುಮ್ಮನೆ ವೈವಾ ಮಾಡೋದು ವೇಸ್ಟ್ ಅಂತ ಹೇಳಿ. ಸೊ ನಾನು ಒಳಗಡೆ ಎಂಟರ್ ಆದಾಗ ಒಬ್ರು ಮೆಡಿಕಲ್ ಸ್ಪೆಷಲಿಸ್ಟ್ ನಮ್ಮನ್ನ ಚೆಕ್ ಮಾಡ್ತಿದ್ರು. ಅವ್ರು ಕೇಳಿದ್ರು, ಫುಲ್ ಲೆಫ್ಟಿನೆಂಟ್ ಕರ್ನಲ್ ಕೇಳಿದ್ರೆ, ಕ್ಯೂ ಜಾಯಿನ್ ಕರೋ ಭಯ್ಯ ಆರ್ಮಿ ಅಂತ ಹೇಳಿದ್ರು, ಸುಮ್ಮನೆ ಕ್ಯಾಶುವಲ್ ಆಗಿ. ಏನಕ್ಕೆ ಸೇರ್ತಾ ಇದೆಯಾ ಆರ್ಮಿ ಅಂತ. ನಾನು ಫುಲ್ ಎದೆ ಉಬ್ಬಿಸ್ಬಿಟ್ಟು, ನಾನು ದೇಶ ಸೇವೆ ಮಾಡಬೇಕು ಸರ್, ಐ ವಾಂಟ್ ಟು ಸರ್ವ್ ಮೈ ಕಂಟ್ರಿ ಅಂತಂದೆ ನಾನು ವಿತ್ ಲಾಟ್ ಆಫ್ ಪ್ರೌಡ್ನೆಸ್. ಅವರು ಚೆಕ್ ಅಂತ ನಕ್ಬಿಟ್ಟು ನಾನು ನೋಡ್ಬಿಟ್ಟು, ಬಕ್ವಾಸ್ ಬಂದ್ ಕರೋ ಯಾರ್, ಸಚ್ ಬತ್ತಾವ್, ಕ್ಯೂ ಆ ರೇ ಹೋ ಆರ್ಮಿ? ನಾನು ನೋ ಸರ್, ಐ ಆಮ್ ಸೀರಿಯಸ್ ಸರ್, ಐ ವಾಂಟ್ ಟು ಸರ್ವ್ ಮೈ ಕಂಟ್ರಿ ಅಂತಂದೆ. ಓ ಅಂದ್ಬಿಟ್ಟು ಮಲಗಿಸಿ ಚೆಕ್ ಮಾಡಿ ಅಲ್ಲೂ ಪಾಸ್ ಆಯ್ತು ನಂದು. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಆರ್ಮಿ ಇಂಟರ್ವ್ಯೂ. ಒಳಗಡೆ ಹೋಗಿ ಕೂತ್ರೆ, ಯಾವ ವರ್ಷ ಇದು? ಇದು 1994 or 93 ಎಂಡ್. ಹೋಗಿ ಕೂತ್ಕೊಂಡ ತಕ್ಷಣ ಅವ್ರ ಫಸ್ಟ್ ಕ್ವಶನ್ ನಾನು ಕೇಳಿದ್ದು ಸಿಂಪಲ್ ಕ್ವಶನ್, ವಾಟ್ ಈಸ್ ದ US ಕನ್ಸರ್ನ್ ಇನ್ ಇಂಡಿಯನ್ ಕಾಶ್ಮೀರ್? ಆನ್ಸರ್ ಗೊತ್ತಿಲ್ಲ ಅಂತ ನಾನೇನೋ ಹೇಳಕ್ ಹೋಗ್ತಾ ಇದ್ದೀನಿ. ನನ್ನೇ ನೋಡ್ತಾ ಇದ್ದಾರೆ ಅವರು. ನೋಡ್ಬಿಟ್ಟು ಹ್ಯೂಮನ್ ರೈಟ್ಸ್ ಅಂದರು. ಓಕೆ ಸರ್ ಅಂತಂದೆ ನಾನು. ಆಮೇಲೆ ಸೆಕೆಂಡ್ ಕ್ವಶನ್ ಕೇಳಿದ್ರು. ಸೆಕೆಂಡ್ ಕ್ವಶನ್ ನಾನು ಅಲ್ಲಿ ಇಲ್ಲಿ ಸುತ್ತಿ ಏನೇನೋ ಮಾಡಿ ಆನ್ಸರ್ ಹೇಳಿದೆ, ಅದು ತಪ್ಪಾಯ್ತು. ಸೊ ಥರ್ಡ್ ಕ್ವಶನ್ ಇನ್ನೊಬ್ರು ನಕ್ಕೊಂಡು ಕೇಳಿದ್ರು, ಟೆಲ್ ಮಿ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಬಾಂಗ್ಲಾದೇಶ್ ಅಂತಂದ್ರು. ಟಕಾಲ್ ಅಂದೆ ನಾನು. ಆ ಕ್ವಶನ್ ಇಂದ ಐ ಗಾಟ್ ಮೈ ಕಾನ್ಫಿಡೆನ್ಸ್ ಬ್ಯಾಕ್. ದೆನ್ ಅವ್ರು ಕೇಳಿದ ಇನ್ನೂ 10-12 ಕ್ವಶನ್ಸ್ ಕೇಳಿದ್ರು, ಮೆಡಿಕಲ್ ಕ್ವಶನ್ಸ್ ಕೇಳಿದ್ರು. ಅದೆಲ್ಲ ನಾನು ಐ ಆನ್ಸರ್ಡ್ ಕ್ವೈಟ್ ವೆಲ್. ಬಟ್ ಡೌಟ್ ಇತ್ತು, ಯಾಕಂದ್ರೆ ಮೊದಲೇ 2 ತಪ್ಪು ಹೇಳ್ಬಿಟ್ನಲ್ಲ ಅಂತೇಳಿ ಡೌಟ್ ಇತ್ತು. ಬಟ್ ದೆನ್ ದ ಬೆಸ್ಟ್ ಥಿಂಗ್ ವಾಸ್ ಐ ಗಾಟ್ ದ ಲೆಟರ್ saying that you have been selected. ದಿಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಬಂದ್ರಿ. ಬಂದ್ ಬರುವಾಗ ನಿಮ್ಗೇನು ಧೈರ್ಯ ಇರಲಿಲ್ಲ ಮ್ಯಾಮ್. ಬಂದ್ಮೇಲೆ ದೆನ್ ಲೆಟರ್ ಬಂತು. ಅದೇ ಟೈಮಲ್ಲಿ ಹೇಳಿದ್ರೆ 3 ಬಂದಿತ್ತು ನನ್ನ ಹತ್ರ ಅಪಾಯಿಂಟ್ಮೆಂಟ್. ಬಟ್ ಐ ಸೆಲೆಕ್ಟೆಡ್ ಆರ್ಮಿ. ಅದು ಏನ್ ಮಾಡ್ತಾರೆ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಆರ್ಮಿನ ಸೇರ್ಕೊಳ್ಳೋದಕ್ಕೆ ನಮ್ಗೆಲ್ಲ ಅವರೊಂಥರ ಅದು ಬೇಯ್ಟ್ ತರ, ಏನು ಅಂತಂದ್ರೆ ಒಳ್ಳೆ ಜಾಗ ಕೊಡ್ತಾರೆ. ಫಸ್ಟ್ ಮನೆ ಹತ್ರ ಇರೋ ಜಾಗ ಅದ್ರಲ್ಲಿ ಹಾಕ್ತಾರೆ, ಡೋಂಟ್ ಕಮ್ ವಿತ್ ಯುವರ್ ಫ್ಯಾಮಿಲಿ, ಕಮ್ ಅಲೋನ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ನಂದು MH ವೆಲ್ಲಿಂಗ್ಟನ್ ಅಂತ ಬಂತು ನನಗೆ ಆರ್ಡರ್. MH ವೆಲ್ಲಿಂಗ್ಟನ್ ಅಂತಂದ್ರೆ ಊಟಿ, ಕನ್ನೂರ್ ಆ ಜಾಗ, ಬ್ಯೂಟಿಫುಲ್ ಜಾಗ. ಸೊ ಒಂದು ಅದ್ಭುತವಾದ ಜಾಗ MH ವೆಲ್ಲಿಂಗ್ಟನ್. ಅಲ್ಲಿ ಇದಿದೆ, ಡಿಫೆನ್ಸ್ ಸ್ಟಾಫ್ ಕಾಲೇಜ್ ಇದೆ, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ದ ವರ್ಲ್ಡ್ ಅದು, ಫಾರ್ ಆಲ್ ದ ಆರ್ಮಿ ಆಫೀಸರ್ಸ್. ಅಂತ ಒಂದು ಜಾಗಕ್ಕೆ ನಾನು ಹೋಗಿ ಮೆಡಿಕಲ್ ಆಫೀಸರ್ ಆಗಿ ಸೇರ್ಕೊಂಡೆ. ನಿಮ್ಮ ಸ್ನೇಹಿತರು ತುಂಬಾ ಜನ ನಿಮ್ ಜೊತೆಗೆ ಸಂದರ್ಶನಕ್ಕೆ ಇದ್ರು ಅಂತಂದ್ರಲ್ಲ, ಅವ್ರದ್ದು ಯಾರ್ದು? ಒಬ್ಬ ಸಿಕ್ತು ಮ್ಯಾಮ್, ಒಬ್ಬ ಡಾಕ್ಟರ್ ಉಮೇಶ್ ಅಂತ ನಾನು ನೋಡಿದ್ದೆ. ಅಂದ್ರೆ ಅವನು ಅಲ್ಲೇ ಪರಿಚಯ ಆಗಿದ್ದು ನನಗೆ. ಅವರು ಮತ್ತೆ ಇನ್ನೊಬ್ಬ ನನ್ನ ಜೊತೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ನನ್ನ ಜೂನಿಯರ್ ಒಬ್ರು ಬಂದಿದ್ರು, ಅವರು ಸೆಲೆಕ್ಟ್ ಆದ್ರು. ನಿಮ್ಗೆ ಅಸ್ಸಾಂ ರೈಫಲ್ಸ್ ಅಲ್ಲೂ ಹೋಗೋ ಅವಕಾಶ ಇತ್ತು, ಮತ್ತದು ಪೂರ್ಣಾವಧಿ ಕೆಲಸ ಆಗಿತ್ತು. ಹೌದು. ಆದ್ರೆ ಇಲ್ಲಿ ನೀವು ಅಲ್ಪಾವಧಿ ತಗೊಂಡ್ರಲ್ಲ, ಅವಾಗ ನಿಮ್ಗೆ ಅಲ್ಲಿ ಪೂರ್ಣಾವಧಿ ಅವಕಾಶ ಇತ್ತು ಮ್ಯಾಮ್. ನಮ್ಗೆ ಒಂದ್ಸಲ ಸೇರಿದ್ಮೇಲೆ ನಮ್ಗೆ 2 years ಕಂಪ್ಲೀಟ್ ಮಾಡಿದ್ಮೇಲೆ ಎವ್ರಿ ಇಯರ್ ನಮ್ಗೆ ಇಂಟರ್ವ್ಯೂಗೆ ಬರುತ್ತೆ. ದಟ್ ವಿ ಮಸ್ಟ್ ಗೋ ಅಂಡ್ ಅಟೆಂಡ್ ದ ಇಂಟರ್ವ್ಯೂ ಟು ಟೇಕ್ ದ ಪರ್ಮನೆಂಟ್ ಕಮಿಷನ್. ಪರ್ಮನೆಂಟ್ ಕಮಿಷನ್ ಬರೀ AFMC ಓದಿರೋರಿಗೆ ಮಾತ್ರ ಕೊಡೋದು. ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜಲ್ಲಿ ಓದಿರೋರಿಗೆ ಮಾತ್ರ ಕಂಪ್ಲೀಟ್ ಆಗಿ ಡೈರೆಕ್ಟ್ ಆಗಿ
ಪರ್ಮನೆಂಟ್ ಕಮಿಷನ್ ಸಿಗುತ್ತೆ. ಮಿಕ್ಕಿದ್ದೆಲ್ಲ ಡಾಕ್ಟರ್ಸು ದೇ ಹ್ಯಾವ್ ಟು ಕಮ್ ಥ್ರೂ ಶಾರ್ಟ್ ಸರ್ವಿಸ್ ಕಮಿಷನ್. ಆರ್ಮಿಗೆ ನಾನು ಸೇರ್ಬೇಕು, ದೇಶ ಸೇವೆ ಮಾಡಬೇಕು ಅನ್ನೋದಿತ್ತು ನಿಮ್ಮ ಮನಸ್ಸಲ್ಲಿ. ನಾವು ಸೈನ್ಯಕ್ಕೆ ಹೋಗೋದು ಉಳಿದ ಕೆಲಸಕ್ಕೆ ಬೆಳಗ್ಗೆ ಎದ್ದು ಸಂಜೆ ಹೋಗಿ ಬರ್ತೀನಿ ಅನ್ನೋ ತರ ಅಲ್ಲ. ಅದಕ್ಕೆ ತುಂಬಾ ಸಿದ್ಧತೆ ಬೇಕಾಗುತ್ತೆ, ಅದು ಮಾನಸಿಕವಾಗಿ ಸಿದ್ಧತೆ ಬೇಕಾಗುತ್ತೆ. ಜೊತೆಗೆ ಕೌಟುಂಬಿಕ ಹಿನ್ನೆಲೆನೂ ಅದಕ್ಕೊಂದು ಬಹಳ ಮುಖ್ಯ ಆಗುತ್ತೆ. ಇವೆರಡನ್ನು ಹೇಳಿ ನಿಮ್ಮ ವಿಷಯ. ಈಗ ನೋಡಿ, ನಾವೊಂದು 150 ಜನ MBBS ಸೇರಿದವ್ರು ನಾವು. ಸೊ ಅಷ್ಟರಲ್ಲಿ ಯಾರೂ ಸಹ ಆರ್ಮಿ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನನಗೊಬ್ಬನಿಗೆ ಮಾತ್ರ ಯೋಚನೆ ಇತ್ತು. ಇವತ್ತಿಗೂ ಸಹ ಇಡೀ ಗ್ರೂಪಲ್ಲಿ ನಾನು ಒಬ್ಬನೇ ಆರ್ಮಿಗೆ ಹೋಗಿ ಬಂದಿದ್ದು. ಅಲ್ಲಿ ನನ್ನ ಸ್ಟೇಟಸ್ಸೇ ಬೇರೆ ಈಗ. ಸೊ ಆ ಥರ ಎಫೆಕ್ಟ್ ಇದೆ ಆರ್ಮಿದು. ಅದಕ್ಕೆ ಮಾನಸಿಕವಾಗಿ ಸಿದ್ಧತೆ ಮಾನಸಿಕವಾಗಿ ನಾನು ರೆಡಿ ಇದ್ದೆ ಮ್ಯಾಮ್. ನಾನು ಮಾನಸಿಕವಾಗಿ ವಿವೇಕಾನಂದ ಬಾಲಸಂಘ ನನ್ನನ್ನು ರೆಡಿ ಮಾಡಿತ್ತು. ರಾಮಕೃಷ್ಣಾಶ್ರಮ, ಸ್ವಾಮಿ ವಿವೇಕಾನಂದರು, ಆಮೇಲೆ ಒಬ್ರು ಸ್ವಾಮಿ ಪುರುಷೋತ್ತಮಾನಂದರು ಅಂತ ಇದ್ರು. ಇವರೆಲ್ಲ ನನ್ನನ್ನು ರೆಡಿ ಮಾಡಿದ್ರು ದೇಶ ಸೇವೆ. ನಾನು ಒಳಗಡೆ ಎಂಟರ್ ಆದಾಗ ಐ ವಾಸ್ ಅ ನ್ಯಾಚುರಲ್. ಯಾವುದ್ರ ಬಗ್ಗೆನೂ ಒಂದು ಅಯ್ಯೋ ಬಂದ್ಬಿಟ್ಟೆ ಅನ್ನೋದೊಂದು ಒಂದು ಕ್ಷಣ ನನಗೆ ಅನಿಸ್ಲಿಲ್ಲ. ನಾನು ಇಲ್ಲ, ನಾನು ಯಾವುದಕ್ಕೆ ಕನಸು ಕಟ್ಕೊಂಡು ನಾನು ರೆಡಿ ಆಗ್ತಿದ್ನೋ ಅದು ನನಗಲ್ಲಿ ಕಣ್ಣೆದುರಿಗಿತ್ತು, ಸ್ಥಾಪಿತ ಆಯ್ತು ನನಗೆ. ನೀವು ಹೇಳಿದ್ರಿ ಅದೇ ಹೊತ್ತಿಗೆ ಮದುವೆ ಆದ್ರಿ ಅಂತ. ಹೌದು. ಈ ಕೌಟುಂಬಿಕ ಹಿನ್ನೆಲೆ ಅಂತ ಕೇಳಿದೆ ನಾನು. ಸೈನ್ಯಕ್ಕೆ ಸೇರೋದು ಅಂದಾಗ ಬಹುತೇಕವಾಗಿ ಮನೆಗಳಲ್ಲಿ ಒಂದ್ಸತಿ ಒಂದ್ ಸಣ್ಣ ಅನುಮಾನ ಕಾಡುತ್ತೆ. ಸೈನ್ಯದ ಬದುಕೇ ಒಂದು, ಅಲ್ಲಿ ಏನು ನಿರ್ದಿಷ್ಟವಾಗಿ ಏನೂ ಇಲ್ಲ. ಹೌದು. ಇವತ್ತಿನ ದಿನ ಬೆಳಿಗ್ಗೆ ಇದೆ, ಸಂಜೆ ಇಲ್ಲದೆ ಇರಬಹುದು ಅನ್ನೋದೇ ಇರುತ್ತೆ. ಹಾಗೆ ವಾತಾವರಣ ಮನೆಯಲ್ಲಿ ನಿಮ್ಗೆ ತಂದೆ ತಾಯಿಗಳಿಂದಾಗ್ಲಿ ಅಥವಾ ಮದುವೆ ಆಗಿದ್ರಿ, ಮನೆಯವರಿಂದ, ಮತ್ತೆ ಅವರ ತಂದೆ ತಾಯಿ ಎಲ್ಲ ಇರ್ತಾರಲ್ಲ, ಅವ್ರು ಕೂಡ ಬಹಳ ಪ್ರಭಾವಗಳು ಆಗೋ ಅವಕಾಶ ಇರುತ್ತೆ ಅವಾಗ. ನಮ್ಮ ತಂದೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಸಣ್ಣ ಉದ್ಯೋಗದಲ್ಲಿ ಇದ್ದವರು. ಸೊ ಈ ವಾಸ್ ಸೋ ಹ್ಯಾಪಿ ದಟ್ ಐ ಆಮ್ ಜಾಯ್ನಿಂಗ್ ಸೆಂಟ್ರಲ್ ಗೌರ್ಮೆಂಟ್. ತುಂಬಾ ಚೆನ್ನಾಗಿ ಗೌರವಿಸಿದ್ರು. ಆಯ್ತು ಹೋಗ್ಬಾ, ಇಸ್ ವೆರಿ ನೈಸ್, ಯು ವಿಲ್ ಹ್ಯಾವ್ ಎ ವೆರಿ ಗುಡ್ ಟೈಮ್ ಅಂತ ಹೇಳಿದ್ರು. ನಮ್ಮ ತಾಯಿಗೆ ಅಷ್ಟು ಗೊತ್ತಾಗ್ಲಿಲ್ಲ, ಬಟ್ ವೈಫಿಗೆ ಶಿ ವಾಸ್ ಆಲ್ಸೋ ಲಿಟಲ್ ಎಕ್ಸೈಟೆಡ್. ಆರ್ಮಿ ಚೆನ್ನಾಗಿರತ್ತೆ, ಹೋಗೋಣ ಅನ್ನೋದೊಂದಿತ್ತು ಮನಸ್ಸಲ್ಲಿ. ನೀವೇ ಅಂದ್ರಿ 2 ವರ್ಷಕ್ಕೆ ಪರೀಕ್ಷೆ ತಗೊಳ್ಬೇಕು, ಮತ್ತೆ ಮುಂದಕ್ಕೆ ಹೋಗಬಹುದು ಅಂತ. ಹಾಗೆ ನೀವು ಮುಂದೆ ಈ ಪೂರ್ಣಾವಧಿ ಇದಕ್ಕೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ, ಅಥವಾ ರಾಜ್ಯಕ್ಕೆ ಬಂದು ಮತ್ತೆ ನಾನು ಸೇವೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಪಾವಧಿ ತಗೊಂಡು ಹಿಂತಿರುಗಿದ್ರ? ಮ್ಯಾಮ್, ನಾನು ಒಂದು ಅತ್ಯಂತ ಉತ್ಸಾಹದಿಂದ ಹೋದೆ ಆರ್ಮಿಗೆ. ಅಂದ್ರೆ ನಂದೇನು ಅಂದ್ರೆ ತುಂಬಾನೇ ಎನರ್ಜಿ, ಆಯ್ತಾ, ನಾನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಬಹಳಷ್ಟು ಕನಸಿತ್ತು ನನಗೆ. ಬಟ್ ಆರ್ಮಿ ಈಸ್ ಅ ವೆರಿ ವೆರಿ ಡಿಸಿಪ್ಲಿನ್ಡ್ ಬ್ಯೂಟಿಫುಲ್ ಆರ್ಗನೈಸೇಷನ್ ಅದು, ಆಯ್ತಾ. ಅಲ್ಲಿ ಅಷ್ಟು ಮೂಮೆಂಟ್ಸ್ ಇರಲಿಲ್ಲ ನನಗೆ ಆಸ್ ಎ ಡಾಕ್ಟರ್. ನಾನೇನಾದರೂ ಹೋದಾಗ 17 ಗಾರ್ಡ್ಸ್ ಅನ್ನೋ ಒಂದು ಯೂನಿಟ್ ಅಲ್ಲಿ ನಾನು ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಆದ. ಹೋದಾಗ ಆ ಒಂದು ಯೂನಿಟ್ ಅದ್ರಲ್ಲಿ 1,000 ಜನ ಇರ್ತಾರೆ. ಆ 1,000 ಜನಕ್ಕೆ ನಾನು ಡಾಕ್ಟರ್. ಅಷ್ಟು ಬೆಳಗ್ಗೆ ಎದ್ದೇಳೋದು, MRI ಮೇಲೆ ಕೂತ್ಕೊಳ್ಳೋದು, ಪೇಷಂಟ್ಸ್ ನೋಡೋದು, ಒಂದು ಸೆಟ್ ರೊಟೀನ್ ಇದೆ, ಆಯ್ತಾ. ನನಗೆ ಹೋಗಿ ಒಂದು ಅವರು ಮತ್ತೆ ಅವ್ರ ಫ್ಯಾಮಿಲಿಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಬಟ್ ನಾವಿದ್ದು ಪೋಖ್ರನ್ ಅಂತ ಜಾಗ, ಅಲ್ಲಿ ಫ್ಯಾಮಿಲೀಸ್ ಅಲೋಡ್ ಇಲ್ಲ ಜಾಸ್ತಿ, ತುಂಬಾ ಕಮ್ಮಿ ಫ್ಯಾಮಿಲೀಸ್ ಮಾತ್ರ ಇದ್ರು. ಸೊ ಹಾಗಾಗಿ ಮುಖ್ಯವಾಗಿ ವಿ ವರ್ ವಿತ್ ದ ಸೋಲ್ಜರ್ಸ್. ಆ ತರ ಇದ್ದಾಗ ನನಗೆಲ್ಲೋ ಒಂದ್ ಕಡೆ ಸ್ವಲ್ಪ ರೆಸ್ಟ್ಲೆಸ್ ಆದೆ. ನಾನು ನನ್ನ ಉತ್ಸಾಹಕ್ಕೆ ತೂಗ್ತಿರ್ಲಿಲ್ಲ ಸ್ವಲ್ಪ. ಸೊ ಆಗ ನಾನು ಡಿಸೈಡ್ ಮಾಡಿದೆ, ನೋ, ಐ ವಿಲ್ ಗೋ ಬ್ಯಾಕ್. ಇದು ದಿಸ್ 5 years ಆಫ್ ಮೈ ಆರ್ಮಿ ವಿಲ್ ಬಿ ಮೈ ಟ್ರೈನಿಂಗ್ ಗ್ರೌಂಡ್. ನಾನು ಮುಂದೆ ನಾನು ಏನೇನು ಸಾಧಿಸ್ಬೇಕು ಅನ್ನೋದು ಅವಾಗ ನಾನು ಕನಸು ಕಟ್ಟಕ್ಕೆ ಶುರು ಮಾಡಿದೆ, ಏನೇನು ಮಾಡ್ಬೋದು ಅಂತ. ಸೊ ಹಾಗಾಗಿ ನಾನು ಪರ್ಮನೆಂಟ್ ಕಮಿಷನ್ಗೆ ಇಲ್ಲ ಅಂತ ಹೇಳಿದೆ. ನನಗೆ ತುಂಬಾ ಬಲವಂತ ಮಾಡೋರು, ಯಾಕಂದ್ರೆ ನಾನು ಒಂಥರ ಆಫೀಸರ್ ಇವನು ಅಂತ ಗೊತ್ತಾಯ್ತು. ಬಟ್ ಅವ್ರು ನನಗೆ ಬಿಡ್ಲಿಲ್ಲ. ನಮ್ಮ ಸಿ ಒಬ್ರು ಇದ್ರು, ಕರ್ನಲ್ ನಾಯರ್ ಅಂತ. ಅವರಿಲ್ಲ, ರಘು ಡಾಕ್ಟರ್, ಯು ಹ್ಯಾವ್ ಟು ಟೇಕ್ ಪೀಸ್ ಪರ್ಮನೆಂಟ್ ಕಮಿಷನ್ ಅಂದ್ರು. ನಾನು ನೋ ಸರ್, ಐ ವಾಂಟ್ ಟು ಗೋ ಬ್ಯಾಕ್. ಆಗ ನನ್ನ ನೆಕ್ಸ್ಟ್ ಪ್ಲಾನ್ ರೆಡಿ ಆಗ್ಬಿಡ್ತು ಮನ್ಸಲ್ಲಿ. ಸೊ ಅದನ್ನ ನಾನು ತೀರಿಸ್ಕೊಳ್ಳೋದಕ್ಕೆ ರೆಡಿ ಆದ. ನಾನು ವೆಲ್ಲಿಂಗ್ಟನ್ನಿಗೆ ಹೋದ್ರಿ. ಹೌದು ಮ್ಯಾಮ್. ಅಲ್ಲಿ ತರಬೇತಿ ಹೇಗಿತ್ತು ಮ್ಯಾಮ್? ಬ್ಯೂಟಿಫುಲ್. ಅಲ್ಲಿ ಒಂದು ಮಿಲಿಟರಿ ಹಾಸ್ಪಿಟಲ್ ಇದೆ, ಅಲ್ಲಿ ನನ್ನ ಡಾಕ್ಟರು. ಅಲ್ಲಿ ಹೇಳಿದಾಗೆ ಮೆಡ್ರಾಸ್ ರೆಜಿಮೆಂಟಲ್ ಸೆಂಟರ್ ಇದೆ, ದೊಡ್ಡ ಸೆಂಟರ್. ಅಲ್ಲಿ ಅಷ್ಟು ಜನಕ್ಕೆ ನಾನು ಡಾಕ್ಟರ್. MI ರೂಮಲ್ಲಿ ನಾನು ಮೆಡಿಕಲ್ ಆಫೀಸರ್, ಮತ್ತು ಬೇರೆ ಸ್ಪೆಷಲಿಸ್ಟ್ಗಳೆಲ್ಲ ಇದ್ರು. ಅದ್ಭುತವಾದ ಜಾಗ, ಒಳ್ಳೆ ನಮಗೆ ಇಂಟ್ರಡಕ್ಷನ್ ಆಯಿತು. ಟ್ರೈನಿಂಗು ತುಂಬ ಚೆನ್ನಾಗಿ ಮಾಡಿದ್ರು, ಒಳ್ಳೊಳ್ಳೆ ಆಫೀಸರ್ಸ್ ಇದ್ರು ಅಲ್ಲಿ. ಬಟ್ ಆ್ಯಕ್ಚುಲಿ ನಮಗೆ ಟ್ರೈನಿಂಗು ಆಮೇಲೆ ಆಗೋದು. ಇದು ಫಸ್ಟ್ ಪೋಸ್ಟಿಂಗ್, ಒಂದು 3-4 ತಿಂಗಳು ಸೆಟ್ಲ್ ಆಗೋದು. ಅದಾದ್ಮೇಲೆ ನಮಗೆ MOBC ಅಂತ, ಮೆಡಿಕಲ್ ಆಫೀಸರ್ಸ್ ಬೇಸಿಕ್ ಕೋರ್ಸ್. ಇದು ಲಕ್ನೋ. ನಾವು ಇವಾಗ ಲಕ್ನೋಗೆ ಶಿಫ್ಟ್ ಆಗಬೇಕು ವೆಲ್ಲಿಂಗ್ಟನ್. ಅಲ್ಲಿ ಒಂದು 5 ತಿಂಗಳಿದ್ವಿ ಅಷ್ಟೇ. ನಾವು 5 ತಿಂಗಳು ಸುಮ್ಮನೆ ನಾವು ಏನು ಆರ್ಮಿ ಎತ್ತ ನೋಡ್ಕೊಂಡಿದ್ದು, ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಮಾಡಿದ್ದು, ಆರ್ಮಿ ಯೂನಿಫಾರ್ಮ್ ಹಾಕಿದ್ದು ಅಷ್ಟೇ. ಅದಾದ್ಮೇಲೆ ನಮ್ಮನ್ನ ಟ್ರೈನಿಂಗ್ ನೀವು ಕುಟುಂಬ ಸಮೇತ ಇಲ್ಲ ಮ್ಯಾಮ್. ಟ್ರೈನಿಂಗೂ ಸಹ ಬರೋದೇನೋ ನೀವೊಬ್ರೆ. MOBC ಲಕ್ನೋ, ಅಲ್ಲಿಗೆ 8 ವಾರಗಳ ಟ್ರೈನಿಂಗ್ ಅದು. ಅಲ್ಲಿ ಏನ್ ಮಾಡ್ತಾರೆ, ಒಬ್ಬ ನಾರ್ಮಲ್ ಸಿವಿಲ್ ಡಾಕ್ಟರ್ನ
ಆರ್ಮಿ ಆಫೀಸರ್ ಮಾಡ್ತಾರೆ ಮಾಡ್ತಾರೆ. ಆ ಒಂದು 8 ವಾರದಲ್ಲಿ. ಏನು ಒಂದು 100 ಮೀಟರ್ ನಮಗೆ ಓಡಕ್ಕಾಗದೇ ಇದ್ದವರಿಗೆ 5 ಕಿಲೋಮೀಟರ್ ಓಡಿಸ್ತಾರೆ ಪ್ರತಿ ದಿವಸ. ಅಂದ್ರೆ ನಮ್ಮನ್ನು ರೆಡಿ ಮಾಡ್ತಾರೆ 5 ಕಿಲೋಮೀಟರ್ ಓಡೋದಕ್ಕೆ. ಆರ್ಮಿ ಬಗ್ಗೆ ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆ ತನಕ ಕ್ಲಾಸಸ್. ಆರ್ಮಿ ಅಂದ್ರೆ ಏನು, ಹೌ ದ ಫಾರ್ಮೇಶನ್ ಏನು ಆರ್ಮಿದು, ಆಮೇಲೆ ಯುದ್ಧ ಅಂದ್ರೆ ಏನು, ಎಲ್ಲೆಲ್ಲಿ ನಮ್ಗೆ ತೊಂದರೆಗಳಾಗುತ್ತೆ, ಯುದ್ಧ ಆದಾಗ ನಾವು ಏನೇನು ಮಾಡಬೇಕು, ಮತ್ತೆ ಊಟ ಮಾಡೋದು ಸಹ ಹೇಳ್ಕೊಡ್ತಾರೆ ನಮಗೆ. ಯಾವ ಸ್ಪೂನು ಯಾವುದಕ್ಕೆ, ಆಯ್ತಾ, ಥರದ ಊಟಗಳು, ಡಿನ್ನರ್ ನೈಟ್ಸ್ ಅಂತ ಮಾಡ್ತಿದ್ರು ಎವ್ರಿ ವೆಡ್ನೆಸ್ಡೇ ನೈಟ್. ಅಲ್ಲ, ನೀವು ರೀಲಲ್ಲಿ ಕಂಡಿದ್ದು ಅಲ್ಲೂ ಊಟನೂ ಅಲ್ಲಿ ಸಿಕ್ತು ಊಟ ಮಾಡಿದ್ರೆ. ಹೌದು. ಈಗ ವೆಲ್ಲಿಂಗ್ಟನ್ ಇಂದ ಲಕ್ನೋಗೆ ಬಂದ್ರಲ್ಲ, ಹೌದು. ಅಲ್ಲಿ ನಿಮ್ಮನ್ನ ವೈದ್ಯರನ್ನಾಗಿ, ಅಂದ್ರೆ ಸೈನ್ಯಕ್ಕೆ ಬೇಕಾದ ವೈದ್ಯ ಬೇರೆ ರೀತಿ ಕೆಲಸ ಮಾಡಬೇಕು ಹಾಗೆ ಮಾಡಿದ್ರಲ್ಲ. ನೀವು ಹೇಳಿದ್ರಿ 1 ಕಿಲೋಮೀಟರ್ ಅಲ್ಲ 100 ಮೀಟರ್ ಓಡದೆ ಇದ್ದವನು 5 ಕಿಲೋಮೀಟರ್ ಓಡಿಸಿದ್ರು ಅಂತ. ಅದೇನು ಅಷ್ಟು ಸುಲಭ ಆಗಲ್ಲ, ಅಲ್ವೇ ಅಲ್ಲ. ದೇಹ ಬಸದು ಹೋಗ್ತಾ ಇರುತ್ತೆ. ಆಮೇಲೆ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ಒಂದ್ರದ್ದು ಟ್ರೈನಿಂಗ್ ಇದೆ. ಅಂದ್ರೆ ಶೂಟ್ ಮಾಡೋದು, ನಿಮ್ಗೂ ವೆಪನ್ಸ್ ಟ್ರೈನಿಂಗ್, ಎಲ್ಲಾ ವೆಪನ್ಸ್ ನಾವು ಹ್ಯಾಂಡಲ್ಡ್. ಅಂದ್ರೆ ಇದು ಎಸ್ಪೆಷಲಿ ಕೈಯಲ್ಲಿ ಇಟ್ಕೊಂಡು ಹೊಡಿಯೋಂಥದ್ದು, ಮಿಸೈಲ್ ಅಂತ ಅಲ್ಲ, ಮಾಮೂಲ್ ಗನ್ಸ್ ಎಲ್ಲ ಇಟ್ಕೊಂಡು ಹೊಡಿಯೋಂಥದ್ದು ಅಷ್ಟು ಸಹ ನಮ್ಮಲ್ಲಿ ಅಲ್ಲಿ ಮಾಡ್ತಾರೆ. ರನ್ನಿಂಗ್ ಮಾಡಿಸ್ತಾರೆ. ಫಸ್ಟ್ 1-2 ರೌಂಡು ಮೊದಲನೇ ದಿನ, ನೆಕ್ಸ್ಟ್ ವೀಕು 4 ರೌಂಡು, ಅದ್ರ ನೆಕ್ಸ್ಟ್ ವೀಕು 6, ಆ ತರ ಮಾಡಿ ಕೊನೆಗೆ 5 ಕಿಲೋಮೀಟರ್ಸ್ ಓಡಿಸಿದ್ವಿ ನಮ್ಮ ಕೈಲಿ. ಎಲ್ಲ ಹಾಕೊಂಡು ಯೂನಿಫಾರ್ಮ್ಗಳು ಹಾಕೊಂಡು ಓಡ್ಬೇಕು 5 ಕಿಲೋಮೀಟರ್. ಆಮೇಲೆ ಹಾಕಿ ಆಡಿಸ್ತಾರೆ. ಆಮೇಲೆ ಒಂದು ಗನ್ನ ನಮ್ ಕೈಲಿ ಕೊಟ್ಟು ಅದನ್ನ ಫುಲ್ ಡಿಸ್ಮ್ಯಾಂಟಲ್ ಮಾಡಬೇಕು, ಮಾಡಿ ಮತ್ತೆ ಜೋಡಿಸ್ಬೇಕು. ಅದು ಒಂದು ದೊಡ್ಡ ವಿದ್ಯೆ ನಮಗೆ. ಯಾಕಂದ್ರೆ ನಮ್ಮ ಹತ್ರ ಈಚ್ ಆಫೀಸರ್ ವಿಲ್ ಹ್ಯಾವ್ ಇಸ್ ಓನ್ ಪರ್ಸನಲ್ ವೆಪನ್, ಆಯ್ತಾ. ಅದನ್ನ ನಾವು ಡಿಸ್ಮ್ಯಾಂಟಲ್ ಮಾಡಿ ಹಾಕಿ ಅದನ್ನ ರಿಪೇರಿ ಎಲ್ಲ ಕಲಿಸ್ತಾರೆ ನಮ್ಗೆ. ಆಮೇಲೆ 20 ಕಿಲೋಮೀಟರ್ ವಾಕ್ ಪ್ರತಿ ದಿವಸ. ಅಂದ್ರೆ ದಟ್ ಇಸ್ ಎ ಪಾರ್ಟ್. ಆಮೇಲೆ ಕ್ಯಾಂಪ್, ಫಾರೆಸ್ಟಿಗೆ ಕರ್ಕೊಂಡು ಹೋಗಲ್ಲ, ಕ್ಯಾಂಪ್ ಫೈರ್ 3 ದಿನ ಟೆಂಟ್ಸ್ ಅಲ್ಲಿ ಇರುವಂತದ್ದು. ನೀವು ಮುಂದೆ ನಾವು ಆರ್ಮಿಲಿ ಏನೇನ್ ಮಾಡ್ತೀವಿ ಅಷ್ಟು ಸಹ ನಮ್ಗೆ ಇಲ್ಲಿ 8 ವಾರದಲ್ಲಿ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾರೆ. ನೀವಿಲ್ಲಿ ನಿಮ್ಮ ಫ್ಯಾಮಿಲಿಯನ್ನು ಬಿಟ್ಟು ಹೋಗಿದ್ರಿ. ಇಷ್ಟೆಲ್ಲ ಮಾಡ್ತಿರುವಾಗ ಪಾಪ ಅವರು ಕಷ್ಟಪಟ್ಟಿರ್ತಾರೆ, ನೀವು ಕಷ್ಟಪಟ್ಟಿರ್ತೀರ. ನಿಮ್ಗೆ ನೆನಪಾರು ಆಗ್ತಿತ್ತ ನಿಜವಾಗ್ಲು? ಅವ್ರು ನನ್ನ ವೈಫ್ ಏನ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಗೊತ್ತಿತ್ತು ನೀನು ಜಾಸ್ತಿ ಡಿಸ್ಟರ್ಬ್ ಮಾಡಂಗಿಲ್ಲ ಅಂತ. ನಮ್ ಲವ್ ಮ್ಯಾರೇಜ್ ಆಕ್ಚುಲಿ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು, ಪ್ರತಿದಿನ ಶಿ ಇಸ್ ಎ ಪೇಂಟರ್, ಪ್ರತಿದಿನ ಒಂದು ಪೇಂಟಿಂಗ್ ಮಾಡಿ ಪೋಸ್ಟ್ ಮಾಡ್ತಿದ್ರು. ಚಿಟಿ ಪ್ರತಿದಿನ ನನಗೊಂದು ಲೆಟರ್ ಬರ್ತಿತ್ತು, ಒಂದು ಪೇಂಟಿಂಗ್, ಒಂದು ಶೀಸ್ ಟು ಸೆಂಡ್, ಐ ಲವ್ ಯು ಅಂತ ಹಾಕಿ ಶೀಸ್ ಟು ಸೆಂಡ್. ಸೊ ದಟ್ ವಾಸ್ ಅವರ್ ಕಮ್ಯುನಿಕೇಶನ್. ಸಂವಹನ ಆಯ್ತು. ನೀವು ಅವಾಗ ಪೋಖ್ರಾನ್ ಅನ್ನೋ ವಿಷಯ ಹೇಳಿದ್ರಿ. ಆ ಪೋಖ್ರಾನ್ ಅನುಭವ ಹೇಗಿತ್ತು, ಮತ್ತೆ ನೀವು ಎಲ್ಲಿಂದ ಅಲ್ಲಿಗೆ ಹೋದ್ರಿ? ಇನ್ನೊಂದು ಹೇಳ್ತೀನಿ. ಏನಾಯ್ತು ಅಂತಂದ್ರೆ, ನೋಡಿದ್ರೆ ನಾನು ಲಕ್ನೋಗೆ ಹೋದ್ರೆ 75 ಜನ ನಂತರ ಡಾಕ್ಟರ್ಸ್ ಇದ್ದಾರೆ. ಅಲ್ಲಿ ಏನಾಗಿದೆ, ಗ್ರೇಡ್ಸ್ ಕೊಡ್ತಾರೆ ಮ್ಯಾಮ್. ಆಲ್ಫಾ, ಬ್ರಾವೋ, ಚಾರ್ಲಿ ಮತ್ತೆ ಡೆಲ್ಟಾ ಕೊಡೋದಿಲ್ಲ. ಎಕೋ ಅಂದ್ರೆ ಫೇಲ್, ಆಯ್ತಾ. ಈ ತರ ಇರುತ್ತೆ ಗ್ರೇಡ್ಸ್. ನನಗೇನಿತ್ತು ಅಂದ್ರೆ ಏನಾದ್ರೂ ಮಾಡಿ ಬ್ರಾವೋ ತಗೋಬೇಕು. ಯಾಕಂದ್ರೆ ಆಲ್ಫಾ ನಮಗೆ ಕೊಡಲ್ಲ ಅಂತ ಗೊತ್ತಾಗೋಯ್ತು. ಬರೀ ಅದು AFMC ನವರಿಗೆ ಮಾತ್ರ ಕೊಡ್ತಾರೆ ಅಂತ ನಮಗೆ ಗೊತ್ತಾಗೋಯ್ತು, ಅಲ್ಲಿ ರೂಮರ್ಸ್ ಇತ್ತು. ಸೊ ಹೇಗಾದ್ರೂ ಮಾಡಿ ಬ್ರಾವೋ ತಗೊಳ್ಬೇಕು. ಅಲ್ಲೇದಿದ್ದು ನಿಮ್ಗೆ ಸಿಗ್ಬೇಕಾಗಿದ್ದ ಹೈಯೆಸ್ಟ್. ನಿಮಗೆ ಸಿಗೋದು ಚಾರ್ಲಿ ಸಿಗುತ್ತೆ, ಎಲ್ಲರಿಗೂ ಪಾಸ್ ಆದವ್ರಿಗೆಲ್ಲ ಚಾರ್ಲಿ ಸಿಗುತ್ತೆ ಅಂತ ಇತ್ತು. ಬಟ್ ಹಿಂಗಾದ್ ಮಾಡಿ ಬ್ರಾವೋ ತೆಗಿಬೇಕು ಅಂತ. ಸರಿ ನೋಡಿದ್ರೆ ಎಲ್ಲ ಆಜಾನುಭಾವಗಳು, ಇಂಟೆಲಿಜೆಂಟ್ಗಳು ಎಲ್ಲ ಇದ್ದಾರೆ, ನನಗಿಂತ ಮೀರ್ಸೋವಂಥವ್ರು ಇದ್ದಾರೆ, ಎಲ್ಲರೂ ಇದ್ರು. ಸೊ ಯೋಚನೆ ಮಾಡಿ ನಾನು ಒಂದ್ಸಲ, ನನಗೆ ಲಿಟಲ್ ಇನೋವೇಟಿವ್ ಇರ್ತೀನಿ ನಾನು. ಯಾವಾಗಲೂ ಒಂದು ಬೆಸ್ಟ್ ಏನು ಅಂತ ನಾನು ಬೇಗ ಕಂಡುಹಿಡಿದು ಬಿಡ್ತೀನಿ. ಸೊ ನಾನು ಬೆಸ್ಟ್ ಅಂದರೆ ನನಗೆ ಸ್ವಲ್ಪ ಹಾಡೋದು ಗೊತ್ತಿತ್ತು, ಡ್ರಾಮಾ ಮಾಡೋದ್ರಲ್ಲಿ ಐ ವಾಸ್ ವೆರಿ ಗುಡ್. ಸೊ ಅಲ್ಲಿ ಏನು ಮಾಡಿದ್ವಿ ಅಂತ, ನಮ್ಮದು ಆರ್ಮಿ ಡೇ ಆಯಿತು. ಅವಾಗ ನಾವು ನಾನೇ ವಾಲಂಟಿಯರ್ ಮಾಡಿಬಿಟ್ಟು, ಸರ್ ಒಂದು ಸ್ಕಿಟ್ ಮಾಡ್ತೀವಿ, ನಾವು ಒಂದು ಹಾಡು ಹೇಳ್ತೀವಿ ಅಂತೇಳಿ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಹಾಡು ಅಂತ. ನಾನು 4 ಜನ ಹುಡುಗರು ಡಾಕ್ಟರ್ಸ್ ಹೋಗಿ ಅಲ್ಲಿ ಫುಲ್ ಜೋಶಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ಅಂತ ಹಾಡು ಹೇಳಿದ್ವಿ. ಎಲ್ಲ ಇಂಪ್ರೆಸ್ಡ್. ಅದಾದ್ಮೇಲೆ ನಾವು ಕಾಲೇಜ್ ಟೈಮ್ಸ್ ಅಲ್ಲಿ ಮಾಡಿದಂತ ಮೋನೋ ಆಕ್ಟಿಂಗ್ ಎಲ್ಲ ಅದ್ರ ಮೇಲೆ ಅಲ್ಲಿ ಮಾಡಿ ತೋರಿಸಿ ಎಲ್ಲ ದೇ ಥಾಟ್ ದಟ್ ದಿಸ್ ಡಾಕ್ಟರ್ ಇಸ್ ವೆರಿ ಗುಡ್, ಈಸ್ ಟ್ಯಾಲೆಂಟೆಡ್. ನನ್ಗಂದ್ರು ಅವರು ಯು ಟ್ಯಾಲೆಂಟೆಡ್ ಡಾಕ್ಟರ್ ಯಾ ಅಂತ ಆ ಥರ ಮಾತಾಡ್ಕೊಂಡು ನಮ್ಮ ಹೈಯರ್ ಅಪ್ಸ್ ಅವರೆಲ್ಲ ಮಾಡಿ, ಆಮೇಲೆ ಅದ್ರ ಮೂಲಕ ನನಗೆ ಆಮೇಲೆ ಒಂದು ಸ್ಪೀಚ್ ಮಾಡಿಸ್ತಾರೆ. ಎಲ್ಲರೂ ಪಬ್ಲಿಕ್ ಸ್ಪೀಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ಮಿ. ಸೊ ಪ್ರತಿಯೊಬ್ಬರಿಗೂ ಸ್ಪೀಚ್ ಮಾಡಿಸ್ತಾರೆ. ಅಲ್ಲೂ ನೋಡಿದೆ ನಾನು, ಏನು ಎಂತೆಂಥ ನಿರರ್ಗಳ ಇಂಗ್ಲೀಷಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಎಲ್ಲರೂ. ಒಬ್ಬರಾದ್ಮೇಲೆ ಒಬ್ಬೊಬ್ಬರಿಗೆ 5-5 ನಿಮಿಷ ಮಾಡ್ತಾನೆ ಇದ್ರು. ಸರಿ, ನಾನು ಹೋಗಿ ನಿಂತ್ಕೊಂಡೆ ನನ್ನ ಸ್ಪೀಚಿಗೆ. ನಾನು ಹೋಗಲ್ಲಿ ಏನು ಹೇಳಿದೆ ಗೊತ್ತಾ, ಫುಲ್ ಕಂಠದಲ್ಲಿ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಸ್ವಾಮಿ ವಿವೇಕಾನಂದ ಹೇಳಿದೆ. ಎಲ್ಲ ಚಕ್ರ ತಲೆ ಎತ್ತಿದ್ದಾರೆ. ಅವನು ತಲೆ ಎದ್ದೋರು ನಂದು 5 ನಿಮಿಷ ಮಾತಾಡೋ ತನಕ ಯಾರೂ ತಲೆ ಕೆಳಗೆ ಇಳಿಸಲಿಲ್ಲ. ದಟ್ ವಾಸ್ ಮೈ ಫೇವ್ರೆಟ್ ಟಾಪಿಕ್, ಫೇವ್ರೆಟ್ ಪರ್ಸನ್, ಅಂಡ್ ಇಟ್ ವಾಸ್ ಸೋ ಈಸಿ ಫಾರ್ ಮಿ. ಅದನ್ನ ನಾನು ಅಲ್ಲಿ ಉಪಯೋಗಿಸ್ಕೊಂಡೆ. ಸೊ ಇದೆಲ್ಲ ಸೇರಿ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ಚಾರ್ಲಿ, ನಾನೊಬ್ಬ ಮಾತ್ರ ಬ್ರಾವೋ ಮಾಡಿ ಬ್ರಾವೋ ತಗೊಂಡು ಫುಲ್ ಖುಷಿಲಿ ನಾನು MOBC ಟ್ರೈನಿಂಗ್ ಮುಗಿಸ್ದೆ.
ಉಳಿದಂತೆ ನಿಮ್ಮ ಉದ್ಯೋಗ ಇದೆಯಲ್ಲ ಅಲ್ಲಿ, ಇಲ್ಲಿ ತರಬೇತಿಯಾಗಿದೆ ಲಕ್ನೋದಲ್ಲಿ, ಅಲ್ಲಿಂದ ಪೋಖ್ರಾನ್ ಹೋಗುದು. ಹೌದು ಮ್ಯಾಮ್, ಹೌದು. ಪೋಖ್ರಾನು ಆ ನಂತರ ಬಹಳ ಸುದ್ದಿ ಆಯ್ತು. ಮೊದಲೇ ಅಷ್ಟು ಸುದ್ದಿ ಇರಲಿಲ್ಲ ಅದ್ರ ಬಗ್ಗೆ. ಬಹುತೇಕವಾಗಿ ಒಂದು ಬೆಂಗಾಡಿನ ಹಾಗೆ ಇರುವಂತಹ ಪ್ರದೇಶ, ರಾಜಸ್ಥಾನ. ಹಾಗಾಗಿ ಅಲ್ಲಿ ನೀವು ಬೆಂಗಳೂರಿನಂತಹ ಒಂದು ತುಂಬಾ ತಂಪಾದ ಬಹಳ ಸಮೃದ್ಧವಾಗಿರುವಂತಹ ಕರ್ನಾಟಕದಿಂದ ಅಲ್ಲಿಗೆ ಹೋಗ್ತೀರಾ ಪೋಖ್ರಾನ್ಗೆ. ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಕೂಡ ಒಂದು ಸವಾಲಾಗಿರುತ್ತಲ್ವಾ? ಹೌದು, ಸವಾಲಾಯ್ತು. ಅಲ್ಲಿ ಹೋದಾಗ ನಾನು ಹೋಗಿದ್ದ ಜ್ಞಾಪಕ ಇದೆ. ನಾನು ವಿಂಟರ್ ಅಲ್ಲಿ ಹೋದೆ, ಚಳಿ ಇಂದ್ರ ಚಳಿ ಆಯ್ತು. ಅಲ್ಲಿ ಹೋಗಿ ರಿಪೋರ್ಟ್ ಆದಾಗ ಯಾರು ಇರಲಿಲ್ಲ ಯೂನಿಟ್ ಅಲ್ಲಿ. ಎವ್ರಿ ಇಯರ್ ದ ಹೋಲ್ ಯೂನಿಟ್ ಎಕ್ಸಸೈಸ್ಗಿಂತ ಡೆಸರ್ಟ್ಗೆ ಹೊಟ್ಟೋಗುತ್ತೆ ಒಳಗಡೆಗೆ. ಸೊ ಒಬ್ಬ ಆಫೀಸರ್ನ ಬಿಟ್ಟು ಹೋಗಿತ್ತು. ಸೊ ನಾನು ಹೋದಾಗ ಒಬ್ರಿದ್ರು. ನಾನು ಹೇಳಿದೆ ನಾನು ಡಾಕ್ಟರ್ ಬಂದಿದ್ದೀನಿ ಅಂದಾಗ ಅವ್ರು ನಾನು ನೋಡ್ಬಿಟ್ಟು ಫೋನ್ ಮಾಡಿದ್ರು, CO ಫೋನ್ ಮಾಡಿದ್ರು. ಅವ್ರು CO ಅವ್ರನ್ನ ಕೇಳಿದ್ರು, ಅವ್ನು ಮದುವೆ ಆಗಿದ್ದಾನ ಕೇಳು ಅಂತ. ನಾನು ಕೇಳ್ದೆ ಮ್ಯಾರಿಡ್ ಅಂತ. ಎಸ್ ಅಂತ. ಅವ್ನು ಮದುವೆ ಆಗಿದ್ದಾನಂತೆ ಸರ್. ಯು ಆಸ್ಕ್ ಹಿಮ್ ಟು ಟೇಕ್ ಲೀವ್, ಗೋ ಹೋಮ್ ಅಂಡ್ ಗೆಟ್ ಹಿಸ್ ವೈಫ್ ಅಂತ ಅಂದ್ರು ನನಗೆ. DT ರಿಪೋರ್ಟ್ ಆಯ್ತು. ಬಟ್ ಇವಾಗ ಹಿಂಗಿದ್ರು ನಾವು ಎಕ್ಸಸೈಸ್ ಅಲ್ಲಿ ಇದೀವಿ, ನೀನು ಅವ್ನು ಕರ್ಸಿದ್ರು ಕಷ್ಟ. ಸೊ ಅಷ್ಟೊತ್ತಿಗೆ ಅವ್ನು ಹೋಗ್ಬಿಟ್ಟು ಒಂದ್ 2-3 ದಿನದ ರಜಾ ತಗೊಂಡು ಹೋಗಿ ಹೆಂಡತಿನ ಕರ್ಕೊಂಡ್ಬಂದ್ಬಿಡ ಕೇಳು ಅವನಿಗೆ. ನಾನು ಅವತ್ತೇ ನೈಟ್ ರಾಜಸ್ಥಾನದಿಂದ ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಫುಲ್ ಜವಾನ್ಸ್ ಕೂತಿದ್ದಾರೆ, ಅವ್ರ ಮಧ್ಯ ಕೂತ್ಕೊಂಡು ಬೆಂಗಳೂರು ತಲುಪ್ದೆ. ನಾನು ತಲುಪಿ ವೈಫ್ ನ ಕರ್ಕೊಂಡು ಇವ್ರುಗಳೆಲ್ಲ ಬರೋ ಹೊತ್ತಿಗೆ ನಾನು ವಾಪಸ್ ಬಂದು ಆರ್ಮಿಗೆ ಸೇರ್ಕೊಂಡ್ಬಿಟ್ಟೆ ನಾನು ವಿತ್ ವೈಫ್. ಅಲ್ಲಿ ಮಾಡಿಫೈಡ್ ಫೀಲ್ಡ್, ಅದು ಫೀಲ್ಡ್ ಅಂತ ಟೋಟಲ್ ಫೀಲ್ಡ್ ಇರುತ್ತೆ, ಅಲ್ಲಿ ಫ್ಯಾಮಿಲಿ ಅಲೋಡೇ ಇಲ್ಲ. ಇದು ಒಂದು ಮಾಡಿಫೈಡ್ ಫೀಲ್ಡ್ ಅಂತ ಪೋಖ್ರಾನ್, ಅಲ್ಲಿ ಫ್ಯಾಮಿಲಿ ಅಲೋಡ್. ಸೊ ಅವಾಗ ನಾನು ಕರ್ಕೊಂಡ್ ಬಂದಿದ್ದು. ಫುಲ್ 5 years ಮೈ ವೈಫ್ ವಾಸ್ ವಿತ್ ಮೀ. ಅಲ್ಲಿ ನಿಮ್ಮ ಈ ಬೇರೆ ಬೇರೆ ಪೋಸ್ಟ್ಗಳಲ್ಲಿ ನೀವೇನ್ ಹೋದ್ರಲ್ಲ, ಅಲ್ಲೆಲ್ಲ ದಿನಚರಿ ಹೇಗಿರ್ತಾ ಇತ್ತು ನಿಮ್ದು? ಆರ್ಮಿಲಿ ಪೋಖ್ರಾನ್ ಅಲ್ಲಿ. ಸೊ ಅಲ್ಲಿ ಯೂಶಲಿ ಏನಾಗುತ್ತೆ, ಮಾರ್ನಿಂಗ್ ಕರೆಕ್ಟ್ ಆಗಿ 6 o'clock ಫಸ್ಟ್ ಪೀರಿಯಡ್ PT, 6 to 6:40. ಅಷ್ಟೊಳಗೆ ಶೇವ್ ಮಾಡಿ ನಾವು ಹೋಗ್ಬೇಕು. ಶೇವ್ ಇಲ್ಲದೆ ಹೋದ್ರೆ ಬೈತಾರೆ. ಬೆಳಗ್ಗೆ ಎದ್ದು ಶೇವ್ ಮಾಡಿ 6 o'clock ನಮ್ಮ PT ಗೆ ಹೋಗ್ತೀವಿ. 6 to 6:45 PT ಎಲ್ಲ ಓಡೋದು, ಎಕ್ಸಸೈಸಸ್ ಎಲ್ಲ ಇಡೀ ಯೂನಿಟೇ ಮಾಡುತ್ತೆ. ಮಾಡಿಬಿಟ್ಟು ಅದಾದ್ಮೇಲೆ ವಿಲ್ ಕಮ್ ಬ್ಯಾಕ್ ಟು ಅವರ್ ಹೋಮ್. ಬಂದು 8 ಗಂಟೆಗೆ ನಮ್ದು ಸೆಕೆಂಡ್ ಪೀರಿಯಡ್ ಶುರುವಾಗುತ್ತೆ. ಅಂದ್ರೆ MI ರೂಮ್ ನನ್ನ ಕೆಲಸ. ಬೇರೆಯವರೆಲ್ಲ ಅವ್ರವ್ರ ಕೆಲ್ಸಗಳಿಗೆ ಹೋಗ್ತಾರೆ, ನನ್ನ ಹಾಸ್ಪಿಟ್ಲಿಗೆ ನಾನು ಹೋಗ್ತಿದ್ದೆ. 8ರಿಂದ 1:30-2 ಗಂಟೆ ತನಕ ನನ್ನ ಹಾಸ್ಪಿಟ್ಲಲ್ಲೇ ಕೂರ್ಬೇಕು. ಪೇಷಂಟ್ಸ್ ಬರ್ತಾರೆ, ಎಷ್ಟೊಂದು ಕೆಲಸ ಇರುತ್ತೆ ಅಲ್ಲಿ, ಅದೆಲ್ಲ 2 ಗಂಟೆ ತನಕ. 2ಗೆ ಮತ್ತೆ ಮನೆಗೆ ಹೋಗ್ತೀವಿ ನಾವು. ಮನೆಗೆ ಹೋಗಿ ಊಟ ಆದ್ಮೇಲೆ ಮತ್ತೆ 5 o'clock ಗೇಮ್ಸ್. 5 to 6 o'clock ಫುಲ್ ಆರ್ಮಿ ಯೂನಿಟ್ ಎಲ್ಲರೂ ಬರ್ತಾರೆ. ಎಲ್ಲ ಈವನ್ ಕಮಾಂಡಿಂಗ್ ಆಫೀಸರ್ ಇಂದ ಎಲ್ಲ ಬರ್ತಾರೆ. ವಿ ಯೂಸ್ ಟು ಪ್ಲೇ ಒನ್ ಆಫ್ ದ ಮೋಸ್ಟ್ ಪ್ಯಾಷನೇಟ್ ಹಾಕಿ. ಸ್ಮಾಲ್ ಟೀಮು, ಸ್ಮಾಲ್ ಗ್ರೌಂಡ್ ಅಲ್ಲಿ ಯೂಸ್ ಟು ಪ್ಲೇ ಹಾಕಿ. ಫುಲ್ 1 hour ಹಾಕಿ ಆಡಿ ಮತ್ತೆ ಮನೆಗೆ ಹೋಗೋದು. ಟೀ ಕಾಫಿ ಕುಡಿದ್ಮೇಲೆ ಮತ್ತೆ ನಮ್ದು ಟೆನ್ನಿಸ್ ಹುಚ್ಚು ನಂದು. ಅಲ್ಲೊಂದು ಟೆನ್ನಿಸ್ ಗ್ರೂಪೇ ಇತ್ತು. ಸೊ ಮತ್ತೆ ನಾವು ಟೆನ್ನಿಸಿಗೆ ಬರ್ತಿದ್ವಿ. ನಾವು ಫ್ಲಡ್ ಲೈಟ್ ಎಲ್ಲ ಹಾಕಿದ್ವಿ ಡೆಸರ್ಟ್ ಅಲ್ಲಿ ಟೆನ್ನಿಸ್ ಕೋರ್ಟ್ಗೆ. ಮತ್ತೆ ನಾವು 4-5 ಜನ ಬಂದು ಟೆನ್ನಿಸ್ ಆಡಿ 1 hour 7-7:30 ಮನೆಗೆ ಹೋಗ್ತಿದ್ದು. ಸಂಡೇ ಮಾತ್ರ ಒಂದು ಮಂದಿರ್ ಪೆರೇಡ್ ಅಂತ ಇರ್ತಿತ್ತು. ಅಲ್ವಾಗೇನು ಒಂದು 10 ಗಂಟೆ 10:30 ಎಲ್ಲರೂ ಸಹ ಮಂದಿರ್ಗೆ ಹೋಗೋದು. ಅಲ್ಲಿ ಅಷ್ಟು ರಿಲಿಜಿಯನ್ಸ್ದು ಪ್ರೇಯರ್ ನಡೆಯುತ್ತೆ. ಅದು ಮಂದಿರ್ ಪೆರೇಡ್ ಇಸ್ ಆಲ್ಸೋ ಪೆರೇಡ್, ಬರಲೇಬೇಕು ಎಲ್ಲರೂ. ರೋಗಿಗಳು ಬರ್ತಾರೆ ಅಂತ ಹೇಳ್ತಿದ್ರಲ್ಲ, ಇದರಲ್ಲಿ ಸೈನ್ಯದ ಗಾಯಾಳುಗಳು ಇರ್ತಾರೆ? ಇಲ್ಲ. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಹೇಳ್ತೀನಿ ಕೇಳಿ. ನಾನು ಫಸ್ಟ್ ಡೇ ನಾನು ಆರ್ಮಿಗೆ ಹೋದಾಗ ನನಗೆ ಏನು ಹೇಳಿದ್ರು ನನ್ನ ಕಮಾಂಡಿಂಗ್ ಆಫೀಸರ್, ಡು ಯು ನೋ ವೈ ಯು ಹ್ಯಾವ್ ಬೀನ್ ಪೋಸ್ಟೆಡ್ ಟು ಅವರ್ ಯೂನಿಟ್ ಅಂದ್ರೆ. ನಂಗೆ ಗೊತ್ತಿಲ್ಲ ಸರ್ ಅಂದ್ರೆ. ಅವ್ರು ಹೇಳಿದ್ರು, ಇದು ರಾಜಸ್ಥಾನಲ್ಲಿ ಸಿನ್ಸ್ 2 years ಯಾರೂ ನಿರೀಕ್ಷಿಸ್ತಿರೋಂತಹ ಮಳೆ ಆಗಿದೆ. ಇಲ್ಲಿ ಆಗ್ಬಿಟ್ಟು ತುಂಬಾ ಕಡೆ ನೀರು ನಿಂತು ಫುಲ್ ಮಲೇರಿಯಾ. ಹೋದ ವರ್ಷ ನಮ್ಮ ಯೂನಿಟ್ ಅಲ್ಲಿ 17 ಗಾರ್ಡ್ಸ್ ಯೂನಿಟ್ ಅಲ್ಲಿ ಒಂದು ಡೆತ್ ಆಗಿದೆ ಮಲೇರಿಯಾಯಿಂದಾಗಿ. ಸೊ ಅದಕ್ಕೋಸ್ಕರ ನಾವು ಲೆಟರ್ ಬರೆದಿದ್ವಿ ಹೆಡ್ ಕ್ವಾರ್ಟರ್ಸ್ಗೆ, ನಮ್ಗೊಬ್ರು ಡಾಕ್ಟರ್ನ ಕೊಡಿ ಅಂತ. ಹಾಗಾಗಿ ನೀನು ಬಂದಿದೀಯಾ, ಸೊ ನಿನ್ನ ಕೆಲಸ ಏನು ಅಂದ್ರೆ ನಮ್ಮಲ್ಲಿರುವಂತ ಮಲೇರಿಯಾನ ನೀನು ತೊಡಿಬೇಕು ಅಂತ ಹೇಳಿದ್ರು. ಓಕೆ ಅಂತೇಳಿ ನಾನು ಡ್ರೈವರ್ನ ಕರ್ಕೊಂಡು ನಾನು ಹೊರಟೆ. ಹೋಗಿ ಫುಲ್ ಯೂನಿಟ್ ಸುತ್ತಿದ್ದೀನಿ ನಾನು. ಮಲೇರಿಯಾ ಅಂದ್ರೆ ನಮ್ದೇನು ಅಂದ್ರೆ ನೀರು ನಿಂತಿರೋ ಜಾಗ ಬೇಕು ನಮಗೆ, ಲಾರ್ವಾ ಆಗತ್ತಲ್ಲ. ಸೊ ಅದಕ್ಕೋಸ್ಕರ ಫುಲ್ ಏರಿಯಾ ಹುಡುಕ್ತೀನಿ, ಎಲ್ಲೂ ಒಂದ್ ಹನಿ ನೀರು ನಿಂತಿಲ್ಲ. ಅಂತ ನನಗೆ ಹೆಂಗ್ ಬರ್ತಿದೆ, ಎಲ್ಲಿಂದ ಬರ್ತಿದೆ ಅಂತ ನನ್ನ ಯೋಚನೆ. ಆಮೇಲೆ ಒಂದ್ ಕಡೆ ನೋಡಿದ್ರೆ ಫುಲ್ ಮಾಸಿ ಏರಿಯಾ ಅಂತ, ಈ ಸಣ್ಣ ಸಣ್ಣ ಗಿಡಗಳದ್ದು ಒಂದು ದೊಡ್ಡ ಏರಿಯಾ ತುಂಬೋಗ್ಬಿಟ್ಟಿದೆ. ಅಂದ್ರೆ ಒಳಗಡೆ ಹೋಗಕ್ಕಾಗಲ್ಲ, ಆ ತರ ಕಾಣಿಸ್ತಾ ಇದೆ, ದೂರದಿಂದ ಕಾಣಿಸ್ತಾ ಇತ್ತು. ಅದನ್ನ ಅವ್ನು ಕೇಳ್ದೆ ಡ್ರೈವರ್ನ, ಏನದು ಅಂತ ಅಂದ. ಕುಚ್ ನಹೀ ಹೈ ಸಾಬು, ಐಸೆ ಪೌದೆ ಆಯಾವೋ ಕುಚ್ ನಹೀ ಹೈ ಅಂತಂದ. ನಡಿಯಪ್ಪ ಜೀಪ್ ನಿಲ್ಸು, ಅಲ್ಲೋಗಿ ನೋಡೋಣ ಅಲ್ಲಿ ಏನಿದೆ ನೋಡೋಣ ಬಾ ಅಂತೇಳಿ ಎಲ್ಲ ಗಿಡಗಳನ್ನ ಸರಿಸಿ ಹೋದ್ವಿ. ಒಳಗಡೆ ಹೋದ್ರೆ ಒಂದು ದೊಡ್ಡ ಸರೋವರ ಇದೆ ಅಲ್ಲಿ, ಕಾಣಿಸ್ತಾ ಇಲ್ಲ, ಯಾರಿಗೂ ಕಂಡಿಲ್ಲ. ಬಗ್ ನೋಡಿದ್ರೆ ಮಿಲಿಯನ್ಸ್ ಆಫ್ ಲಾರ್ವಾ. ತಕ್ಷಣ ಹೋಗಿ ಕಮಾಂಡಿಂಗ್ ಆಫೀಸರ್ ಹೋಗಿ, ಸರ್ ಐ ಫೌಂಡ್ ಯುವರ್ ಪ್ರಾಬ್ಲಮ್. ಎಲ್ಲಿ ಅಂದ್ರೆ ಅಲ್ಲಿ ಸರ್ ಫುಲ್ಲು ನೀರಿದೆ,
ನೀರು ತುಂಬೋಗಿದೆ, ಅದ್ರ ಮೇಲೆ ಗಿಡಗಳು ಬೆಳೆದ್ಬಿಟ್ಟಿದೆ, ನಿಮಗೆ ಕಾಣಿಸಿಲ್ಲ. ಅದು ನೋಡಿದ್ರೆ ಮಿಲಿಯನ್ಸ್ ಆಫ್ ಲಾರ್ವಾ ಅಂತ ಹೇಳೋದು ಇಮ್ಮಿಡಿಯೇಟ್ ಆಗಿ. ಸೊ ಸಿಕ್ಕಾಬಟ್ಟೆ ವೇಸ್ಟ್ ಆಯಿಲ್, ಅಷ್ಟು ಬ್ಯಾರಲ್ ತಗೊಂಡೋಗಿ ಅದಕ್ಕೆ ಸುರಿದ್ಬಿಟ್ಟು ಓವರ್ ನೈಟ್ ವಿ ಡಿಸ್ಟ್ರಾಯ್ಡ್ ದ ಲಾರ್ವಾ ಸೈಟ್. ಇಮ್ಮಿಡಿಯೇಟ್ ಆಗಿ ಮಲೇರಿಯಾ ಬಿದ್ದೋಯ್ತಲ್ಲಿ ಮಾಡಿ ಆಮೇಲಿಂದ ಕಂಟೈನ್ ಮಾಡೋದು, ಯಾಕಂದ್ರೆ ಮಲೇರಿಯಾ ರಿಕರ್ ಆಗುತ್ತೆ, ಮತ್ತೆ ಬರುತ್ತೆ. ಮಲೇರಿಯಾ ದೇರ್ ವಾಸ್ ಅ ಹ್ಯೂಜ್ ಚಾಲೆಂಜ್. ಪ್ರತಿ ಹೊಸ ಕೇಸ್ ಬಂದಾಗ್ಲೂ ಅಯ್ಯೋ ಅನಿಸ್ತಿತ್ತು ನನಗೆ. ಪ್ರತಿದಿನ ಈವ್ನಿಂಗ್ ನಾನು ಕಮಾಂಡಿಂಗ್ ಆಫೀಸರ್ಗೆ ಫೋನ್ ಮಾಡಿ ರಿಪೋರ್ಟ್ ಕೊಡಬೇಕು, ಅವತ್ತಿನ ದಿನ ಏನಾಯ್ತು, ಎಷ್ಟು ಜನ ನಾನು ಅಡ್ಮಿಟ್ ಮಾಡಿದೆ, ಎಷ್ಟು ಜನ ಡಿಟೆಕ್ಟ್ ಮಾಡಿದೆ, ಎಷ್ಟು ಜನ ಜೋಧ್ಪುರಿಗೆ ಕಳಿಸ್ದೆ, ಆಮೇಲೆ ಡೆತ್ ಗಿತ್ತೆಲ್ಲ ಏನೂ ಆಗಿಲ್ಲ. ಅದು ಬಹಳ ಮುಖ್ಯ. ಸೈನಿಕರ ಜೀವ ಉಳಿಸೋದು ಮತ್ತೆ ಅದು ಹಾಗೆ ಉಳಿಯೋದು ದೇಶಕ್ಕೆ ಬಹಳ ಮುಖ್ಯ ಆಗುತ್ತೆ. ಯೂನಿಟ್ ಬಗ್ಗೆ ನಿಮ್ಗೆ ಹೇಳಬೇಕು ಮ್ಯಾಮ್, ನಾನು ಸೇರಿದ ಯೂನಿಟ್ ಏನಂದ್ರೆ 17 ಗಾರ್ಡ್ಸ್ ಅಂತ ಯೂನಿಟ್. ಇಡೀ ಭಾರತದಲ್ಲಿ ಅದೊಂದೇ ಒಂದು ಸ್ಪೆಷಲ್ ರೆಜಿಮೆಂಟ್, ಅದು 17 ಗಾರ್ಡ್ಸ್ ಅಂತ. ಅದೇನು ಅಂದ್ರೆ 17 ಗಾರ್ಡ್ಸ್ ATGM, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ ಅಂತ. ಮರುಭೂಮಿಲಿ ಯುದ್ಧ ಮಾಡೋದವರು. ಅವ್ರದ್ದು ಹತ್ರ ಏನಿದೆ ಅಂತಂದ್ರು, ಒಂದು ಮಿಸೈಲ್ ಇದೆ ಅವ್ರ ಹತ್ರ, ಮಿಸೈಲ್ ಲಾಂಚರ್ನ ಏನು ಅಂದ್ರೆ ಜೋಂಗಾಗಿ ಫಿಕ್ಸ್ ಮಾಡಿರ್ತಾರೆ, ಜೀಪಿಗೆ ಫಿಕ್ಸ್ ಮಾಡಿರ್ತಾರೆ ಆಯ್ತಾ. ಅದಕ್ಕೆ ಮಿಸೈಲ್ನ ಸಿಗಿಸಿ ಅದರಿಂದ ಅವರು ಟ್ಯಾಂಕ್ಸ್ನ ಶೂಟ್ ಮಾಡ್ತಾರೆ. ಓನ್ಲಿ 1 ಯೂನಿಟ್ ಇಂದ ಇಂಡಿಯನ್ ಆರ್ಮಿ, ಅದು ಅವರ ಕೆಲಸ. ಸೊ ಹಾಗಿದ್ದಾಗ ಅವ್ರದಲ್ಲಿ ಏನಾಗಿತ್ತು ಅಂದ್ರೆ, ಆ ATGM ಅಂದ್ರೆ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. ಇವಾಗ ನಮಗೆಲ್ಲ ಗೊತ್ತಿರೋದೇನು ಅಂದ್ರೆ, ನಾವು ಒಂದು ಗನ್ನಿಂದನೋ ಅಥವಾ ಏನಿಂದನೋ ಮಿಸೈಲ್ ಲಾಂಚರಿಂದ ಶೂಟ್ ಮಾಡಿದ್ರೆ, ಒಂದ್ಸಲ ನೀವು ಶೂಟ್ ಮಾಡಿದ್ಮೇಲೆ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಬುಲೆಟ್ ಹೊರಗಡೆ ಹೋದ ತಕ್ಷಣ ಮುಗೀತದು, ಹೋಗಿ ಅದು ಹೊಡೆಯುತ್ತೆ ಬಿಡುತ್ತೆ. ಅವನಲ್ಲಿ ದೂರ ಇದ್ದೊಂದು ಸೈಡ್ಗೆ ಹೋಯ್ತು ಅಂದ್ರೆ ಹೋಯ್ತು, ಬುಲೆಟ್ ವೇಸ್ಟ್. ಬಟ್ ಇವ್ರದ್ದು ಟೆಕ್ನಿಕ್ ಏನು ಅಂತಂದ್ರೆ ಆಂಟಿ ಟ್ಯಾಂಕ್ ಗೈಡೆಡ್. ಇವ್ರೊಂದ್ಸಲ ಮಿಸೈಲ್ನ ಲಾಂಚ್ ಮಾಡಿದ್ಮೇಲೆ ಅದು ಹೋಗಿ ಟ್ಯಾಂಕಿಗೆ ಹೊಡೆಯೋ ತನಕ ಇವ್ರ ಕಂಟ್ರೋಲಲ್ಲಿರೋದು. ಒಂದು ವೈರ್ ಇದೆ ಇವ್ರ ಹತ್ರ, ಮಿಸೈಲ್ ಬಿಟ್ಟ ಮೇಲೂ ದೇ ಕ್ಯಾನ್ ಗೈಡ್ ಇಟ್. ಅಕಸ್ಮಾತ್ ಟ್ಯಾಂಕ್ ಬರ್ತಾ ಅದು ಗೊತ್ತಾಗೋಗಿದೆ ಲಾಂಚ್ ಆಗಿದೆ ಮಿಸೈಲ್ ಅಂತ, ಪಕ್ಕಕ್ಕೆ ಹೋಯ್ತು ಅಂದ್ರೆ ದೇ ಕ್ಯಾನ್ ಹಿಟ್ ಟಾರ್ಗೆಟ್ ಇಟ್ ಟುವರ್ಡ್ಸ್ ದಟ್. ಸೊ ಕಂಟ್ರೋಲರ್ ಇದೆ ATGM ಮಾಡಿ ಗೈಡೆಡ್ ಮಿಸೈಲ್ ಮಾಡಿ ಅವರಿಗೆ ಶೂಟ್ ಮಾಡ್ತಾರೆ. ಸೊ ಫೈಲ್ಯೂರ್ ಇಸ್ ರೆಡ್ಯೂಸ್ ಟು 0.1%. ಅಷ್ಟು ಅಕ್ಯುರೇಟ್ ಅವ್ರದ್ದು. ಆ ಥರದೊಂದು ರೆಜಿಮೆಂಟಿಗೆ ನಾನು ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಅಂತ ಹಾಗೆ ಹೋಗಿತ್ತು. ಅವ್ರ ಜೊತೆನೆ ಪೂರ 5 ವರ್ಷನೂ ಇದ್ದೆ ನಾನು. ಅದು ಒಂದು ದೊಡ್ಡ ಕತೆ. ಬಟ್ ಅಲ್ಲಿ ನಾನು ಅದೇ ಯೂನಿಟ್ ಅಲ್ಲಿ ಕಂಟಿನ್ಯೂ ಆದೆ. ನಾನು ಮಿಸೈಲ್ ಲಾಂಚ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದು ಸಿಮ್ಯುಲೇಟರ್ಸ್ ಅಂತ ಇರ್ತಿತ್ತು ಅವ್ರಿಗೆ, ಒಂದು ದೊಡ್ಡ ರೂಮ್, ಅಲ್ಲಿ ಕೂತ್ಕೊಂಡು ಅವ್ನು ಬರೀ ಕೆಲಸ ಏನು ಅಂದ್ರೆ ಪ್ರಾಕ್ಟೀಸ್ ಮಾಡೋದು. ಕೊನೆಗೆ ಒಂದಿನ ಅವನಿಗೆ ಕೊಡ್ತಾರೆ ಅದನ್ನು ಲಾಂಚ್ ಮಾಡು ಅಂತ ಹೇಳ್ಬಿಟ್ಟು, ಅವತ್ತು ದಿನ ಅವನು ಕರೆಕ್ಟಾಗಿ ಟಾರ್ಗೆಟ್ ಹೊಡಿಬೇಕು. ಸೊ ಅಷ್ಟು ಟ್ರೈನಿಂಗ್ ನಡೆದಿರುತ್ತೆ. ಅದನ್ನ ಅವ್ನು ಲಾಂಚ್ ಮಾಡಿದ್ಮೇಲೆ ಅವನಿಗೆ ಒಂದು ಮೆಡಲ್ ಕೊಡ್ತಾರೆ, ಮಿಲಾನ್ ಮೆಡಲ್ ಕೊಡ್ತಾರೆ, ಅದನ್ನ ಹಾಕೊಳ್ತಾನೆ. ಅಂದ್ರೆ ದಟ್ ಮೀನ್ಸ್ ದಟ್ ಹಿ ಹಸ್ ಅಚೀವ್ಡ್ ಇಟ್. ಅದೇ ನೀವು ವೈದ್ಯರಾಗಿ ಸೇವೆ ಸಲ್ಲಿಸಬೇಕು ಅನ್ನೋದೇನಿತ್ತು, ಅದು ಈ ಹೊತ್ತಿನಲ್ಲಿ ನಿಮಗೆ ಒಂದು ಸಮಾಧಾನ ತಂದಿತ್ತ ಹೇಗೆ? 95% ಸಮಾಧಾನ ಆಯ್ತು ಮ್ಯಾಮ್. ನನಗೆ ಚೆನ್ನಾಗಿ ಐ ವಾಸ್ ವೆರಿ ಹ್ಯಾಪಿ. ಯಾಕಂದ್ರೆ ಅಲ್ಲೂ ಸೈನಿಕರು, ಅಲ್ಲಿ ಎಷ್ಟೊಂದು ಕ್ಯಾಶುಯಾಲಿಟೀಸ್ ಆಗ್ತಿತ್ತು, ಆಕ್ಸಿಡೆಂಟ್ಸ್ ಆಗ್ತಿತ್ತು, ತುಂಬಾ ಸ್ನೇಕ್ ಬೈಟ್ಸ್ ಆಗ್ತಿತ್ತು. ಅಲ್ಲಿ ರಾಜಸ್ಥಾನ ಅಲ್ಲ, ಅಲ್ಲಿ ತುಂಬಾ ಸ್ನೇಕ್ಸ್ ಮತ್ತೆ ಸ್ಕಾರ್ಪಿಯನ್ ಬೈಟ್ಸ್ ಆಗ್ತಾ ಇತ್ತು. ಅಂತ ಟೈಮ್ಗಳಲ್ಲೆಲ್ಲ ನಾನು ಇರ್ತಿದ್ದೆ ಅಲ್ಲಿ. ಸೊ ಎಷ್ಟೊಂದು ಪೇಷಂಟ್ ನಾವು ಶಿಫ್ಟ್ ಮಾಡಿದೀನಿ, ಹೋಗಿದ್ದೀನಿ, ಜೊತೆಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಜೀವ ಉಳಿಸಿದೀವಿ. ದೋಸ್ ಆರ್ ಆಲ್ ಬಿಗ್ ಥಿಂಗ್ಸ್. ಆಮೇಲೆ ನಾವೊಂದು ಮಾರಲ್ ಸಪೋರ್ಟ್ ನಾವು ಅವ್ರಿಗೆ, ಈ ಡಾಕ್ಟರ್ ಒಬ್ರು ನಮ್ಮ ಜೊತೆ ಇದ್ದಾರೆ ಅಂತ ಅಂದಾಗ ಅವ್ರಿಗೇನೋ ಒಂದು ಧೈರ್ಯ, ಒಂದು ಖುಷಿ. ನಿಮ್ಮ ಆದರ್ಶಗಳನ್ನ ನೀವು ಸಾಕಾರ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಸೈನ್ಯದಲ್ಲಿ ಇರುವಂತಹ ಯಾವುದೇ ಒಂದು ಅಧಿಕಾರಿಯಾಗಿರಬಹುದು ಅಥವಾ ಜವಾನರಾಗಿರ್ಬಹುದು, ಯಾರಿಗೇ ಆದ್ರೂ ಒಂದು ಬಾರಿ ಯುದ್ಧ ನಾನು ಭಾಗವಹಿಸಬೇಕಿತ್ತು ಅಂತ ಅದು ದೊಡ್ಡ ಕನಸು ಅಂತ ಅನ್ಕೋತೀನಿ ನಾನು, ಉಳಿದೆ ಎಲ್ಲದಕ್ಕಿಂತ. ಹಾಗೆ ನಿಮ್ಗೂ ಅನ್ಸಿದ್ಯಾ? ಹೌದು, ಅನ್ಸಿತ್ತು ಮ್ಯಾಮ್. ತುಂಬಾನೇ ಇತ್ತು ಮನಸ್ಸಲ್ಲಿ ಯುದ್ಧ ಅನ್ನೋದೊಂದು. ಯಾಕಂದ್ರೆ ಎಷ್ಟೊಂದು ಜನ ಒಂದು 20-25 ವರ್ಷ ಸರ್ವಿಸ್ ಮಾಡ್ತಾರೆ, ಈ ಯುದ್ಧನೇ ನೋಡದೆ ಹೊಟ್ಟೋಗ್ತಾರೆ, ಲೈಫ್ ಮುಗಿಸ್ಕೊಂಡು ರಿಟೈರ್ಡ್ ಆಗ್ಬಿಡ್ತಾರೆ. ಬಟ್ ನಾನು ಯಾವಾಗ್ಲೂ ಹೇಳೋದೇನು ಅಂದ್ರೆ, ಕಾರ್ಗಿಲ್ ವಾರ್ ಅತ್ಯಂತ ಮಹೋನ್ನತ ಕಾಕತಾಳೀಯ ನನ್ನ ಜೀವನದಲ್ಲಿ ನಡೆದಿದ್ದು. ಅದು ಆಯ್ತು, ಆ ಟೈಮಲ್ಲಿ ನಾನು ಇದ್ದೆ. ಅದೇ ಒಂದು ದೊಡ್ಡ ಗರ್ವ ನನಗೆ. ಆಪರೇಷನ್ ವಿಜಯ್ ನೀವು ಅದ್ರ ಭಾಗವಾಗಿದ್ರಿ. ಹೇಗೆ, ಯಾವ ರೀತಿಯಲ್ಲಿ ಭಾಗವಾಗಿದ್ರಿ? ಎಲ್ಲಿ ನಿಮ್ಮ ಸೇವೆ ಹೇಗೆ ಆ ಸಂದರ್ಭದಲ್ಲಿ? ತುಂಬಾ ಇರಲಿಲ್ಲ, ಬಟ್ ಏನಂದ್ರೆ ಅದರಲ್ಲಿ ಆ ಒಂದು ಟೈಮಲ್ಲಿ ನಾವು ಸೈನ್ಯದಲ್ಲಿ ಇದ್ವಿ ಅನ್ನೋದೇ ಒಂದು ದೊಡ್ಡ ಒಂದು ಖುಷಿ. ಆಗೇನಾಗಿತ್ತು ಅಂದ್ರೆ, ನಂದು ಇನ್ನೇನು ಪೋಖ್ರಾನಲ್ಲಿ 3.5 ವರ್ಷ ಇದ್ದೆ ನಾನು. ಆಲ್ರೆಡಿ 3 ವರ್ಷ ಟ್ರಾನ್ಸ್ಫರ್ ಆಗುತ್ತೆ ನಮಗೆ, ಆಯ್ತಾ. ಸೊ ಅವರು ನಾವು ಪೋಖ್ರಾನಲ್ಲಿ 3.5 ವರ್ಷ ಆದ್ಮೇಲೆ ಅವರಿಗೆ ಪೀಸಿಗೆ ಹೋಗೋಕೆ ಟೈಮ್ ಸಿಕ್ತು ಅವ್ರಿಗೆ. ಅಂದ್ರೆ ಶಿಫ್ಟ್ ಆಗೋದಕ್ಕೆ 3 ವರ್ಷ ಫೀಲ್ಡ್ ಅಲ್ಲಿ ಇರ್ತಾರೆ, ಮತ್ತೆ 2 ವರ್ಷ ಪೀಸ್ ಅಲ್ಲಿ ಇರ್ತಾರೆ ಅವರು. ಸೊ ಹಾಗಾಗಿ ಪೀಸಿಗೆ ಅಂದ್ರೆ ಅಹಮದಾಬಾದ್, ಅಲ್ಲಿಗೆ ಶಿಫ್ಟ್ ಆಗೋದಿತ್ತು.
ನನ್ನ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನನ್ನನ್ನು ಅಲ್ಲೇ ಬಿಟ್ಟು ಹೋಗ್ಬೇಕಾ ಅಥವಾ ಕರ್ಕೊಂಡು ಹೋಗ್ಬೇಕಾ ಗೊತ್ತಿರಲಿಲ್ಲ ಅವ್ರಿಗೆ. ಸೊ ಅವ್ರು ಏನು ಮಾಡಿದ್ರು, ಹೈಯರ್ ಅಪ್ಸಿಗೆ ಕಾಲ್ ಮಾಡಿದ್ರು. ಒಬ್ರು ಯಾರೋ DDMS ಒಬ್ರು, ಅವರೆಲ್ಲರೂ ಇಡೀ ಟ್ರೂಪ್ ಹೊರಡೋದು, ಇಡೀ ಫುಲ್ ಖಾಲಿ ಆಗ್ಬಿಡ್ತಾರೆ ಅವರು. ಇನ್ನೊಂದು ಟ್ರೂಪ್ ಬರುತ್ತೆ ಅಲ್ಲಿಗೆ, 17 ಗಾರ್ಡ್ಸ್ 12 ಗಾರ್ಡ್ಸ್ ಬರೋ ಪ್ಲಾನ್ ಇತ್ತು. ನಾನು ನಿಮ್ಮ ಜೊತೆ ಬರ್ತೀನಿ ಸರ್ ಅಂತ, ನಾನು ಸಣ್ಣ ಹುಡುಗ ಅಂತಾರ, ಯಾಕಂದ್ರೆ ಅವ್ರ ಜೊತೆ ಅಡ್ಜಸ್ಟ್ ಆಗೋಗಿದ್ವಲ್ಲ ನಾವು. ನಿಮ್ಮ ಜೊತೆ ಬರ್ತೀನಿ ಸರ್ ಅಂದ್ರೆ, ನಮ್ಗೆ ಗೊತ್ತಿಲ್ಲ, ಯು ಆರ್ ಎ ಡಿಫ್ರೆಂಟ್ ಕೋರ್, ನಮ್ದು AMC ಆರ್ಮಿ ಮೆಡಿಕಲ್ ಕೋರ್, ನೀನು ನಮ್ಗೆ ಗೊತ್ತಿಲ್ಲ, ಅವ್ರನ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಅಂತ ಅವ್ರಿಗೆ ಫೋನ್ಗಳು ಮಾಡ್ತಿದ್ರೆ ಅವರು ನೋ 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 ಹಿ ಹ್ಯಾಸ್ ಟು ಬಿ ದೇರ್ ಓನ್ಲಿ, ಹಿ ಹ್ಯಾಸ್ ನಾಟ್. ಒಬ್ಬರೇ ಇರಬೇಕಾಗಿತ್ತು ಪ್ರಸಂಗ ಇತ್ತು. ಪ್ರಸಂಗ ಹೌದು. ಅಂದ್ರೆ ಇನ್ನೊಂದು ಟ್ರೂಪ್ ಬರ್ತಿತ್ತು ಅವ್ರ ಜೊತೆ, ಮತ್ತೆ ಅವ್ರಿಗೆ ಡಾಕ್ಟರ್ ಆಗೋದು ಇತ್ತು. ನಾನು 17 ಗಾರ್ಡ್ಸ್ ಹೋಗಿ ಬೇರೆಯವ್ರಿಗೆ ಡಾಕ್ಟರ್ ಆಗೋ ಪರಿಸ್ಥಿತಿ ಇತ್ತು ನಂದು. ಆಗಿದ್ದಾಗ ನಿಮ್ ಜೊತೆಗೆ ನರ್ಸ್ ಅವರೆಲ್ಲ ಇರ್ತಾರೆ, ಇರ್ತಾರೆ, ನರ್ಸಿಂಗ್ ಅಸಿಸ್ಟೆಂಟ್ ಟೀಮ್ ಇರುತ್ತೆ. ಎಸ್ ಡ್ರೈವರ್, ಆಂಬ್ಯುಲೆನ್ಸ್ಗಳು 2 ಆಂಬ್ಯುಲೆನ್ಸ್ ಡ್ರೈವರ್ಸ್, ನರ್ಸಿಂಗ್ ಅಸಿಸ್ಟೆಂಟ್ಸ್, ನಾನು, ಆ ಥರ ಇತ್ತು. ಸೊ ಆ ಥರ ಇದ್ದಾಗ ಅವಾಗ ಒಬ್ರು ಅಲ್ಲಿ ನಮ್ಗೇನು ಒಂದು ಫೀಲ್ಡ್ ಆಂಬ್ಯುಲೆನ್ಸ್ ಅಂತ ಇರುತ್ತೆ ಮ್ಯಾಮ್. ಒಂದೊಂದು ಏರಿಯಾ, ದೊಡ್ಡ ಏರಿಯಾಗೆ ಒಂದು ಫೀಲ್ಡ್ ಆಂಬ್ಯುಲೆನ್ಸ್ ಅಂತ ಇರುತ್ತೆ. ಅದ್ರಗೊಬ್ರು ಕಮಾಂಡಿಂಗ್ ಆಫೀಸರ್ ಇರ್ತಾರೆ, ಅವರು ಕೇರಳದವರು. ಅವ್ರಿಗೆ ನಾನು ಬಹಳಷ್ಟು ಹೆಲ್ಪ್ ಮಾಡಿದ್ದೆ. ನಾನು ಅವ್ರಿಗೆ ಗೊತ್ತಾಗೋಯ್ತು ನಾನು ಈ ತರ ಹೋಗಿ ಅಲ್ಲಿ ಅದನ್ನ ಕಂಡಿಡಿದೆ, ಇದನ್ನ ಪಾಂಡ್ ಕಂಡಿಡಿದು ಮಲೇರಿಯಾ ಕಮ್ಮಿ ಆಗೋಯ್ತು. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು, ಎಲ್ಲೆಲ್ಲಿ ಮಲೇರಿಯಾ ಜಾಸ್ತಿ ಇದೆ ಅಲ್ಲೆಲ್ಲ ನನ್ ಕಳಿಸ್ತಿದ್ರು. ನೀನು ಹೋಗಿ ಅಲ್ಲಿ ನೋಡ್ಕೊಂಬ, ಅಲ್ಲೇನಾಗ್ತಿದೆ ಮಲೇರಿಯಾ, ಅಲ್ಲಿ ಹೋಗಿ ಅಲ್ಲೂ ಸೇಮ್ ಇರ್ತಿತ್ತು, ಎಲ್ಲ ನಾನು ರೆಡಿ ಮಾಡಿ ಕೊಡ್ತಿದ್ದೆ. ಸೊ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಮೀ. ಅವ್ರನ್ನ ಕೇಳೋದು ನಮ್ಮ ಕಮಾಂಡಿಂಗ್ ಆಫೀಸರ್, ಏನ್ ಮಾಡೋದು ಇವನ್ನ ಅಂದ್ರೆ, ಕರ್ಕೊಂಡೋಗಿ ಅಂದ್ರು ಅವರು. ನೀವು ಕರ್ಕೊಂಡೋಗಿ, ನಾನು ಅವ್ರ ಜೊತೆಗೆ ನೀವು ಕರ್ಕೊಂಡೋಗಿ, ನಾನು ಐ ವಿಲ್ ಆನ್ಸರ್. He deserves, he has finished his 3.5 years. He deserves to be in peace, you take him ಅಂತೇಳಿ ನಾನು ಹೊರಟ್ಬಿಟ್ಟೆ. ನಾನು ಅಹಮದಾಬಾದ್ಗೆ ಹೋಗಿ, ಅಹಮದಾಬಾದಲ್ಲಿ ಇನ್ನು ನೆಕ್ಸ್ಟ್ 1.5 ವರ್ಷ ಇದ್ದೆ ನಾನು. ಸೊ 5 years ಮುಗೀತು ನಂದು ಅಲ್ಲಿ. ಸೊ ಅಹಮದಾಬಾದಲ್ಲಿ ಇದ್ದಾಗ ಏನಾಯ್ತು, ಸೊ ನನಗೆ ಏನು ಅನ್ಸ್ಬಿಡ್ತು ಅಂದ್ರೆ, ಇವಾಗ ವರ್ಲ್ಡ್ ಕಪ್ ಶುರುವಾಗುತ್ತೆ, 2 ತಿಂಗಳು ನಡೆಯುತ್ತೆ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 1 ತಿಂಗಳು ಕಳೆದ್ರೆ ಜುಲೈಗೆ ನಾನು ಔಟ್. ಸೊ ಐ ಆಮ್ ಹ್ಯಾಪಿ, ಐ ಹವ್ ಡನ್ ಮೈ ಆರ್ಮಿ ಟೆನ್ಯೂರ್ ಸಕ್ಸಸ್ಫುಲಿ ಅನ್ನೋದು ನನ್ನ ಮನಸ್ಸಲ್ಲಿ ಬಂದು, ಆ ಕೆಲಸ ಮುಗಿಸ್ಕೊಂಡ್ಬರೋದು, ದಿನ TV ಹಾಕೊಂಡು ಮ್ಯಾಚ್ ನೋಡೋದು. ಆಗ ಕಾರ್ಗಿಲ್ ಶುರುವಾಯಿತು. ಸೊ ಬಟ್ ವಿ ಆರ್ ವಾಚಿಂಗ್, ಅಲ್ಲಿ ಕಾರ್ಗಿಲ್ ನಡೀತಿದ್ದು, ಕಾರ್ಗಿಲ್ ಇದೆ, ನಾವಿದ್ದಿರೋದು ಅಹಮದಾಬಾದ್ ಇದ್ದಾಗ ವಾಚಿಂಗ್. ದೆನ್ ಸಡನ್ಲಿ ಒಂದಿನ ಕಮ್ ಟು ಎನ್ ಎಮರ್ಜೆನ್ಸಿ ಮೀಟಿಂಗ್ ಅಂತ ಎಲ್ಲರಿಗೂ ಕರೆ ಬಂತು. ಏನು ವಿಷಯ ಅಂತ ಗೊತ್ತಿಲ್ಲ. ನಾವೆಲ್ಲ ಹೋಗಿ ಕೂತ್ಕೊಂಡ್ವಿ ಮೀಟಿಂಗಲ್ಲಿ. ಅಲ್ಲಿ ಅವತ್ತು ಕಮಾಂಡಿಂಗ್ ಆಫೀಸರು ರಜದಲ್ಲಿದ್ರು ಅವರು. ಸೊ ನಮ್ದು ಅವರು 2IC ಅಂತಾರೆ, ಸೆಕೆಂಡ್ ಇನ್ ಕಮಾಂಡ್, ಅವರು ಮೀಟಿಂಗ್ ತಗೊಳ್ತಾ ಇದಾರೆ. ಆಗ 1000 ಜನ ಕೂತಿದ್ದೀವಿ ಮೀಟಿಂಗಲ್ಲಿ. ಅದರಲ್ಲಿ ಅಷ್ಟು ಜನರಲ್ಲಿ ನನಗೊಬ್ಬನಿಗೆ ಒಂಚೂರು ಪ್ರಾಬ್ಲಮ್ ಇದ್ದಿದ್ದು ಏನು ಅಂದರೆ, ಮೈ ವೈಫ್ ಈಸ್ ಪ್ರೆಗ್ನೆಂಟ್, 8.5 months ಪ್ರೆಗ್ನೆಂಟ್, ತುಂಬ ಗರ್ಭಿಣಿ ಆಲ್ಮೋಸ್ಟ್. ಆಯ್ತಾ, ನಮ್ಮದು ಲವ್ ಮ್ಯಾರೇಜ್, ಸ್ವಲ್ಪ ಫ್ಯಾಮಿಲಿಯಿಂದ ದೂರ ಇದ್ದೀವಿ, ಎಲ್ಲ ಇತ್ತಲ್ಲ. ಸೊ ನನಗೆ 5 ನಿಮಿಷಕ್ಕೆ ಗೊತ್ತಾಯ್ತು, ಇವಾಗ ನಾವು ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ ವಾರ್. ಕಾರ್ಗಿಲ್ ಅಂತಲ್ಲ, ಅವ್ರೆಲ್ಲಿಗೆ ಅಂತ ಹೇಳೋದಿಲ್ಲ, ವಿ ಹ್ಯಾವ್ ಟು ಗೋ, ವಿ ಹ್ಯಾವ್ ಟು ಮೂವ್ ಟು ನೈಟ್, ದ ಕಾಲ್ ಹ್ಯಾಸ್ ಕಮ್ ಟು ಅವರ್ ಯೂನಿಟ್, ವಿ ಆರ್ ಮೂವಿಂಗ್ ಟು ನೈಟ್ ಅಂತೇಳಿ. ಅವರು ನಮ್ಮ ಸೆಕೆಂಡ್ ಇನ್ ಕಮಾಂಡ್, ನನ್ನ ಕ್ಲೋಸ್ ಫ್ರೆಂಡ್, ತುಂಬಾ ಗೊತ್ತಿರೋಂಥವ್ರು. ಅವರು ಇಡೀ ಮೀಟಿಂಗ್ ಅಲ್ಲಿ ನನ್ನ ಮುಖನೇ ನೋಡ್ತಾ ಇಲ್ಲ. ಆಫೀಸರ್ಸ್ ನಾವು ಮುಂದೆ ಕೂತಿದ್ದೇವಲ್ಲ, ಮುಂದೆನೆ ಕೂತಿದ್ದೀನಿ, ನನ್ನನ್ನು ಮಾತ್ರ ಅವಾಯ್ಡ್ ಮಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಅವ್ರಿಗೂ ಗೊತ್ತು ಪ್ರೆಗ್ನೆಂಟ್ ಇದ್ದಾಳೆ, ಬಿಟ್ಟು ಬರೋದು ಹಿಂಗೆ ಇವನು ಅಂತ ಹೇಳ್ಬಿಟ್ಟು ನನ್ನ ಮುಖನೇ ನೋಡ್ತಾ ಇಲ್ಲ. ಅಲ್ಲಿ ಇಲ್ಲಿ ನೋಡ್ಕೊಂಡು ಫುಲ್ಲು 45 minutes ಮಾತಾಡ್ಬಿಟ್ಟು ಅವರು ಅವ್ರ ಚೇಂಬರಲ್ಲಿ ಕೂತ್ಕೊಂಡ್ರು. ಅವ್ರು ಕೂತಿದೆ ತಡ ಹಿಂದೆನೆ ಹೋದೆ, ಏನ್ ಸರ್ ಈ ತರ ಆಗೋಯ್ತಲ್ಲ ಅಂತ. ಅವರು ಹೇಳಿದ್ರು, ಡಾಕ್ಟರ್, ಐ ನೋ ಯುವರ್ ಪ್ರಾಬ್ಲಮ್, ಲಕ್ಷ್ಮಿ ಇಸ್ ಪ್ರೆಗ್ನೆಂಟ್, ಐ ನೋ ದಟ್. ನಾನು ನೀನು ಒಂದೇ ಒಂದು ಹೆಲ್ಪ್ ಮಾಡ್ತೀನಿ, ನಾನು ನಿನ್ ಬಿಟ್ಟು ಹೋಗೋಕ್ಕಾಗಲ್ಲ, ನೀನ್ ಬರಲೇಬೇಕು. ಕಮಾಂಡ್ ಅದು, ಮಾರಲ್ ಸಪೋರ್ಟ್ ಬೇಕೇ ಬೇಕು. ಸೊ ನೀನ್ ಬರಲೇಬೇಕು. ನಾನು ಹೋಗೋತ್ತಿಗೆ ಅವ್ರಿಗೆ ಆನ್ಸರ್ ರೆಡಿ ಇತ್ತು. ಒಂದು ಹೆಲ್ಪ್ ಮಾಡ್ತೀನಿ ನಾನು, ಪ್ರತಿ ತಿಂಗಳು ನಾವು ಸಂಬಳ, ಸೈನಿಕರಿಗೆ ಸಂಬಳ ಕ್ಯಾಶ್ ಕೊಡ್ತಿದ್ದದ್ದು ಅವಾಗ. ಸೊ ಬ್ಯಾಂಕ್ ಇರೋದು ಅಹಮದಾಬಾದಲ್ಲಿ, ನಿನ್ನ ನಾನು ಅಲ್ಲಿಂದ ಕಳಿಸ್ತೀನಿ. ನಾವೆಲ್ಲೋಗಿದ್ರು ಸಹ ಸಂಬಳ ತರೋದು ನೀನೆ. ನಮಗೆ ಬಂದಾಗ ನೀನು ಆ ಟೈಮ್ಗೆ ಡೆಲಿವರಿ ನೀನು ರೆಡಿ ಮಾಡು. ದಿಸ್ ಇಸ್ ದ ಒನ್ಲಿ ಹೆಲ್ಪ್ ಐ ಕ್ಯಾನ್ ಡೂ, ಅಂಡ್ ನೌ ಯು ಗೋ, ಡೋಂಟ್ ಟಾಕ್ ವಿತ್ ಮೀ ಅಂತ ಕಳಿಸ್ಬಿಟ್ರು. ನಾನು ಸದ್ಯ ಅಷ್ಟಾದ್ರೂ ಸಿಗ್ತಾ ಇಲ್ಲ ಅಂತೇಳಿ ಅವತ್ತು ಮನೆಯವ್ರಿಗೆಲ್ಲ ಹೇಳಿ, ನನ್ನ ಮಗಳಿದ್ಲ ಆಲ್ರೆಡಿ, ಶಿ ವಾಸ್ ಆನ್ 2.5 years, ರಶ್ಮಿ, ಅವಳಿಗೆ ನಿಮ್ಮ ವೈಫ್ಗೆ, ಇಬ್ಬರಿಗೂ ನಾನು ಯಾವ ಥರ ಅಂದರೆ, ದಟ್ ವಾಸ್, ಐ ಆಲ್ವೇಸ್ ಟೆಲ್, ಒನ್ ಆಫ್ ದ ಟಫೆಸ್ಟ್ ಗುಡ್ ಬೈ ಐ ಎವರ್ ಸೆಟ್ ಅಂತ ಒಂದು ಸ್ಥಿತಿ ಅದು. ಏನು ಅಂದ್ರೆ, ಆರ್ಮಿ ಲೈಫ್ ಇಸ್ ಎ ಹೈಲಿ ಅನ್ಸರ್ಟನ್ ಲೈಫ್. ನೀವೆಲ್ಲಿ ಹೋಗ್ತಿದ್ರ ಗೊತ್ತಿಲ್ಲ, ಯಾವ ವಾಪಸ್ ಬರ್ತೀವಿ ಗೊತ್ತಿಲ್ಲ, ಬರ್ತೀವೋ ಇಲ್ವೋ ಗೊತ್ತಿಲ್ಲ. ಅಂತ ಒಂದು ಪರಿಸ್ಥಿತಿಲಿ ಅವತ್ತು ಬಹಳ ದುಃಖದಿಂದ ನಾನು ಗುಡ್ ಬೈ ಹೇಳಿ ಹೋದೆ. ರಾತ್ರಿ 12 ಗಂಟೆಯಲ್ಲಿ ಹೋಗಿದ್ದು ನಾವು ಹೊರಟಿದ್ದು. ಅಷ್ಟೊತ್ತಿಗೆ ನಾವು ಈ ಕಡೆ ಹೋಗೋವತ್ತಿಗೆ ಪಾಪ ನಮ್ಮ ಫ್ಯಾಮಿಲಿ, ನಮ್ಮ ತಾಯಿನ ಫ್ಲೈಟಲ್ಲಿ ಕಳಿಸಿದ್ರು. ಆಕೆ ಬಂದು ಡೆಲಿವರಿಯಲ್ಲಿ ಆಗೋ ತನಕ ಶಿ ವಾಸ್ ದೇರ್ ವಿತ್ ಅಸ್. ಅದೊಂದು ಧೈರ್ಯ ಹೋಗಿದ್ದು. ಬಟ್ ನಾ ಎಲ್ಲಿ ಹೋಗಿದ್ದು, ನಾವು ಹೋಗಿದ್ದು ಪ್ರತಿಯೊಬ್ಬರಿಗೂ. ಇವಾಗ ಏನಾಗುತ್ತೆ, ಭಾರತೀಯ ಸೇನೆಯಲ್ಲಿ ಪ್ರತಿ ಒಂದು ಯೂನಿಟ್ ನೀವೆಲ್ಲೇ ಇರಲಿ ಇಡೀ ಭಾರತದಲ್ಲಿ, ಅವರಿಗೆ ಅವ್ರು ಗಾರ್ಡ್ ಮಾಡಬೇಕಾಗಿರೋ ಜಾಗ ಇರೋದು ಬಾರ್ಡ್ರಲ್ಲಿ. ಆಯ್ತಾ, ಈಗ ನನ್ನ 17 ಗಾರ್ಡ್ಸ್ ಅಂದರೆ ನಮ್ಮದು ಡೆಸರ್ಟ್. ಡೆಸರ್ಟಲ್ಲಿ ಏನಾದ್ರು ಈ ಯುದ್ಧ ಆಗಿದ್ದಿದ್ರೆ
ನಾನು ಇರ್ತಿದ್ದೆ. ನಮ್ದೆಲ್ಲ ಯೂನಿಟ್ ಡೆಸರ್ಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಬಟ್ ಯುದ್ಧ ನಡೆದಿದ್ದು ಮೌಂಟೇನ್ ವಾರ್ಫೇರ್. ಅದು ಮೌಂಟೇನ್ ವಾರ್ಫೇರ್ಗೆ ಬೇರೆ ಯೂನಿಟ್ಸ್ ಇರುತ್ತೆ. ಬೋಫೋರ್ಸ್ ಗನ್, ಆರ್ಟಿಲರಿ ಇಂಥವ್ರು ಇದ್ರು ಅಲ್ಲಿಗೆಲ್ಲ, ಅಲ್ಲಿ ಯುದ್ಧ ಮಾಡುವಂಥವ್ರು. RRಗಳಿತ್ತು, ಆಯ್ತಾ, ರಾಷ್ಟ್ರೀಯ ರೈಫಲ್ಸ್ ಎಲ್ಲ ಇತ್ತು. ನಮ್ದು ಅಲ್ಲಿಗೆ ಹೋಗೋ ಕೆಲಸ ಇರಲಿಲ್ಲ. ನಮ್ದೇನು ಡೆಸರ್ಟ್ ಅಲ್ಲಿ ನಾವು ಕಾಯ್ಬೇಕು, ಅಲ್ಲಿಂದ ಯಾರು ಒಳ ನುಸುಳಬಾರದು. ನಾವು 1000 ಜನ ಹೋಗಿ ನಮ್ಮ ಏರಿಯಾದಲ್ಲಿ ನಾವು ಕೂತ್ಕೊಂಡ್ಬಿಟ್ವಿ. ಇಡೀ ಡೆಸರ್ಟ್ ಅಲ್ಲಿ ನಮ್ಮ ಬಾರ್ಮೇರ್, ಜೈಸಲ್ಮೇರ್ ಇಷ್ಟು ಜಾಗದಲ್ಲಿ ನಮ್ದು. ಸೊ ಅಷ್ಟು ಜಾಗದಲ್ಲಿ ನಮ್ಮ ಯೂನಿಟ್ ಕೂತ್ಕೊಂಡಾಗ ನಮ್ದಲ್ಲಿ ಒಂದು ಪ್ಲಟೂನ್, ಈಗ ನಾನು ಹೇಳೋದಲ್ಲ 80 GMs ಅಂತ ನಮ್ದು, ಅಂದ್ರೆ ದೇ ಕ್ಯಾನ್ ಹಿಟ್ ದ ಟಾರ್ಗೆಟ್ ಟ್ಯಾಂಕ್ಸ್ನ ಇತ್ತಲ್ಲ. ಸೊ ಒಂದು ಪ್ಲಟೂನ್ ವಾಸ್ ಸೆಂಟ್ ಟು ಕಾರ್ಗಿಲ್. ನಿಮ್ದೇ ಒಂದು ಪ್ಲಟೂನ್? ನಮ್ದು 17 ಗಾರ್ಡ್ಸಿನ ಒಂದು ಪ್ಲಟೂನು ಕಾರ್ಗಿಲ್ಗೆ ಹೋಯ್ತು. ಅಲ್ಲಿ ಅವರು ಆ ಬಂಕರ್ಸ್ನ ದೇ ಟ್ರೀಟೆಡ್ ಇಟ್ ಅಸ್ ಟ್ಯಾಂಕ್ಸ್ ಮಾಡಿ ಡಿಸ್ಟ್ರಾಯ್ ಮಾಡಿದ್ರು. ದೇ ಹೆಲ್ಪ್ ಒಂದು ಪೀಕ್ನ ಕಾನ್ಕರ್ ಮಾಡ್ಕೊಳ್ಳೋದಕ್ಕೆ ಇವರು ಹೆಲ್ಪ್ ಮಾಡಿದ್ರು. ಬಟ್ ಅಲ್ಲಿ ಏನಾಗೋಯ್ತು ಅಂದರೆ ಕ್ಲೈಮೇಟು ಇನ್ನೂ ಹಾಳಾಯ್ತು. ಅಲ್ಲಿ ಸ್ನೋಯಿಂಗ್ ಎಲ್ಲ ಶುರುವಾಗಿ ವಿಸಿಬಿಲಿಟಿ ಎಲ್ಲ ಕಮ್ಮಿಯಾಗಿ, ಸೊ ದೇ ಹ್ಯಾಡ್ ಎ ವೆರಿ ಲಿಮಿಟೆಡ್ ರೋಲ್. ಬಟ್ ಡೆಫಿನೆಟ್ಲಿ ದೇ ಪ್ಲೇಡ್ ಎ ವೆರಿ ಬಿಗ್ ರೋಲ್, ಮೇಜರ್ ರೋಲ್ ಇನ್ ಹೆಲ್ಪಿಂಗ್ ವಿನ್ನಿಂಗ್ ದ ಕಾರ್ಗಿಲ್ ವಾರ್. ಸೊ ನಾವು ಇಡೀ ಕಾರ್ಗಿಲ್ ವಾರ್ ಟೈಮಲ್ಲಿ ವಿ ವರ್ ಇನ್ ದ ಡೆಸರ್ಟ್ಸ್. ಅಲ್ಲಿ ಪ್ರಾಕ್ಟೀಸು, ಅಲ್ಲಿ ಓಡಾಟ. ಒಂದು ನೈಟ್ ಅಂತೂ ನಮಗೆ ಆಯ್ತು, ಫುಲ್ ಯುದ್ಧ ಶುರುವಾಗಿದೆ, ಎಲ್ಲ ಹೊರಡಿ ಅಂತ. ನಾವೆಲ್ಲ ನಮ್ಮ ಬ್ಯಾಗ್ಗಳು ತಗೊಂಡು, ಗನ್ಗಳು ಇಟ್ಕೊಂಡು ವಿ ವೆಂಟ್ ಅಂಡ್ ಸ್ಯಾಟ್ ಇನ್ ದ ಜೋಂಗಾ ವೇಟಿಂಗ್ ಫಾರ್ ದ ಫೈನಲ್ ಕಮಾಂಡ್ ಟು ಮೂವ್ ಟುವರ್ಡ್ಸ್ ದ ಪಾಕಿಸ್ತಾನ್ ಬಾರ್ಡರ್. ಬಟ್ ಅದು ಬರಲಿಲ್ಲ, ಟೋಟಲಿ ಡಿಎಸ್ಕೆಲೇಟ್ ಆಯಿತು. ಆಗಿ ನಮಗೆಲ್ಲ ಏನಾಗಿತ್ತು ಅಂತಂದ್ರೆ, ನಂದು 1999 ಜುಲೈ 26 ವಾಸ್ ಮೈ ಲಾಸ್ಟ್ ಡೇ. ಆಯ್ತಾ, ಯುದ್ಧ ನಡೀತಾನೆ ಇದೆ. ಸೊ ನಮ್ಗೆ ಹೇಳಿದ್ರು, ನೀನು ಬಿಡಲ್ಲ, ಯು ವಿಲ್ ಹ್ಯಾವ್ ಟು ಕಂಟಿನ್ಯೂ ಟಿಲ್ ದ ವಾರ್ ಇಸ್ ಎಲ್ಲ. ಆಲ್ ಲೀವ್ ವಾಸ್ ಕ್ಯಾನ್ಸಲ್ಡ್, ಆಲ್ ರಿಲೀಸಸ್ ಫ್ರಮ್ ದ ಆರ್ಮಿ ವಾಸ್ ಕ್ಯಾನ್ಸಲ್ಡ್, ಎಲ್ಲ ಕ್ಯಾನ್ಸಲ್ ಆಗೋಗಿತ್ತು. ಸೊ ಕೊನೆ ಎಮರ್ಜೆನ್ಸಿ ಕಂಡೀಷನ್ ಅಂತ ಹೇಳಿ ಕೊನೆಗೆ 22-23 ಹೊತ್ತಿಗೆ ನಮಗೆ ಇವಾಗೆಲ್ಲ ತಿಳಿ ಆಗ್ತಾ ಇದೆ. ಸೊ ರಿಲೀಸ್ ಆಗೋರೆಲ್ಲ ರಿಲೀಸ್ ಹೋಗ್ಬೋದು, ಬ್ಯಾಚ್ ವೈಸ್ ನೀವು ಚುಟ್ಟಿಗಳಿಗೆ ಕಳಿಸಿ. ಯಾಕಂದ್ರೆ ಜನ 4 ತಿಂಗಳಿಂದ ರಜಾ ಇಲ್ಲ ಪಾಪ, ಎಲ್ಲ ಡೆಸ್ಪರೇಟ್ ಆಗಿ ಕೂತ್ಬಿಟ್ಟಿದ್ರು ಅಲ್ಲಿ. ಸೊ ಹಾಗಾಗಿ ಅದನ್ನ ಮಾಡೋರು. ಸೊ ನನಗೆ 26ನೇ ಜುಲೈ ನಿನ್ ಮನೆಗೆ ಹೋಗ್ಬೋದು ಅನ್ನೋದು ಫಿಕ್ಸ್ ಆಯ್ತು. ನೋಡಿ, 25ನೇ ತಾರೀಕು ಕಾರ್ಗಿಲ್ ವಿಜಯ ದಿವಸ. ಅದು ಮುಗಿಸ್ಕೊಂಡು ನನ್ನ ಜವಾಬ್ದಾರಿ ಮುಗಿಸಿ ಐ ಕೇಮ್ ಬ್ಯಾಕ್. ಖುಷಿಯಿಂದ ನಿಮ್ಗೆ ಕಣ್ಣಲ್ಲಿ ನೀರೇ ಬರ್ತಾ ಇದೆ. ವೆರಿ ಎಮೋಷನಲ್. Yes, one of the most beautiful moment. ಹೌದು. ನನಗೆ ಅದೇ ಯೋಚನೆ ಆಗಿತ್ತು, ಯುದ್ಧದಲ್ಲಿ ಮಧ್ಯದಲ್ಲಿ ಮನೆಗೆ ಹೋಗ್ತಾ ಇದ್ದೀನಲ್ಲ ಅಂತ ಬಹಳ ಬೇಜಾರಾಗಿತ್ತು ನನಗೆ. ಅಲ್ಲಿದ್ದವರೆಲ್ಲ ಸೈನಿಕರೆಲ್ಲ ನನ್ನ ಫ್ರೆಂಡ್ಸು, 5 ವರ್ಷದಿಂದ ಜೊತೆಲಿದ್ದವರು, ಎಲ್ಲರೂ ಸಾಬ್ ಅಂತ ಓಡಾಡ್ತಿದ್ದವರು. ಆಯ್ತಾ, ಸಡನ್ ಆಗಿ ಒಂದು ಫ್ಯಾಮಿಲಿ ತೋರ್ದು, ಅದು ಅವ್ರ ಕಷ್ಟದಲ್ಲಿದ್ದಾಗ ಅವರೆಲ್ಲ ನೀವು ಒಂದು ದೊಡ್ಡ ದೊಡ್ಡ ಕುಟುಂಬ ನಮ್ದು. ಅವ್ರು ನನ್ನ ಆರ್ಮಿ ಯುದ್ಧದಲ್ಲಿ ಮಧ್ಯದಲ್ಲಿ ಬಿಟ್ಟು ಹೋಗ್ತಿದ್ದೀನಿ ಅಂತ ಬಹಳ ದುಃಖ ಆಗಿತ್ತು ನನಗೆ. ಬಟ್ ಯಾವಾಗ 25th ಕಾರ್ಗಿಲ್ ವಿಜಯ ದಿವಸ ಒಂದ ವಾರ್ ಅಂತ ಹೇಳಿದ್ರು, 26th ನೆಮ್ಮದಿಯಿಂದ ನಾನು, ಅವರೆಲ್ಲ ಇನ್ನೂ ಅಲ್ಲೇ ಇದ್ರು. ಬಟ್ ಐ ಕೇಮ್ ಬ್ಯಾಕ್ ಟು ಅಹಮದಾಬಾದ್. ಆಮೇಲೆ ಬಂದು ಮಗುವನ್ನು ನೋಡಿದ್ರಿ ನೀವು? ಇಲ್ಲ, ನಾನು ಸಂಬಳ ಕೊಡಕ್ ಬಂದಿದ್ದೆ. ನಾನು ಯೂನಿಟ್ಗೆ ಸಂಬಳ ತಗೊಳಕ್ಕೆ ಬಂದಿದ್ದೆ. ಗೈನಕಾಲಜಿಸ್ಟ್ ನನ್ನ ಫ್ರೆಂಡು, ಅವ್ರಿಗೆ ಹೇಳಿದ್ದು, ನೋಡಿ ಸರ್, ನಾನು ಈ ಟೈಮಲ್ಲಿ ಬರ್ತೀನಿ, ದಯವಿಟ್ಟು ನೀವು ಅವತ್ತಿನ ದಿನ ನೀವು ಇವಳಿಗೆ ಸಿಸೇರಿಯನ್ ಪ್ಲಾನ್ ಆಗೋಗಿತ್ತು, ಸಿಸೇರಿಯನ್ ಅಂತ ಹೇಳಿ. ಅವರು ಒಳ್ಳೆ ಗೈನಕಾಲಜಿಸ್ಟ್, ಕರ್ನಲ್ ದಾಸ್ ಅಂತ, ಅವರು ಕಲ್ಕಟ್ಟಾದವರು, ಅವರು ರೆಡಿ ಇದ್ರು. ಅವತ್ತು ನಾನು ಹಿಂದಿನ ದಿನ ಬಂದಿದ್ದೀನಿ, ನೆಕ್ಸ್ಟ್ ಡೇ ಬೆಳಗ್ಗೆ 9 ಗಂಟೆಗೆ ಐ ಸಾ ಮೈ ಸನ್. ಅವನಿಗಲ್ಲಿ ಆ ನಾರ್ತ್ ಇಂಡಿಯನ್ ಕರಣ್ ಅಂತ ಬಹಳ ಫೇಮಸ್ ನೇಮ್, ಆ ಹೆಸರು ಇಟ್ಟೆ ನಾನು. ಆಪರೇಷನ್ ಯುದ್ಧದ ಟೈಮಲ್ಲಿ ಹುಟ್ಟಿದಾನೆ ಅಂತೇಳಿ ಕರಣ್ ಅಂತ ಅವನಿಗೆ ಹೆಸರಿಟ್ಟೆ ನಾನು. ಅಂದ್ರೆ ಯುದ್ಧದ ನಡುವೆನೆ ನಿಮ್ಗೆ ಸಂಭ್ರಮದ ಒಂದು ದಿನವೂ ಬಂದಿತ್ತು, ಸಂಭ್ರಮದ ಗಳಿಗೆಗಳು ಇದ್ವು ಅಂತ. ಹೀಗೆ ಒಂದು 5 ವರ್ಷದಲ್ಲಿ, ಅದೇ ನಾನು ಅವಾಗಲೇ ಹೇಳಿದ ಹಾಗೆ, ಈ 5 ವರ್ಷ ಸಣ್ಣ ಅವಧಿ ಅಲ್ವೇ ಅಲ್ಲ ಅನ್ನುವಷ್ಟು ಅನುಭವವನ್ನ ನೀವೀಗ ನಮ್ಮ ಶ್ರೋತೃಗಳ ಜೊತೆಗೆ ಹಂಚ್ಕೊಂಡಿದ್ದೀರಾ. ಏನಾಯ್ತು ಅಂತಂದ್ರೆ, ಇನ್ನೊಂದು ಸ್ಮಾಲ್ ಹೇಳ್ಬಿಡ್ತೀನಿ. ಬೇಸಿಕ್ಲಿ ನನಗೆ ಗೊತ್ತಾಗೋಯ್ತು ಇದು ಆರ್ಮಿ ನಾನು ಬಿಡ್ತೀನಿ ಅಂದಾಗ, ನಾನು ಐ ಮೇಡ್ ಇಟ್ ಆಸ್ ಮೈ ಟ್ರೈನಿಂಗ್ ಗ್ರೌಂಡ್. ನಮ್ದೊಂದು ಸಿಂಪಲ್ ಇಂಟ್ರೋವರ್ಟ್ ಡಾಕ್ಟರ್, ನಾನು ಸೈಲೆಂಟ್ ಮನುಷ್ಯ, ಯಾವಾಗಲೂ ಕವಿತೆಗಳು ಬರ್ಕೊಂಡು, ಕತೆ ಬರ್ಕೊಂಡು, ಆಶ್ರಮ, ರಾಮಕೃಷ್ಣ ಆಶ್ರಮ ಅನ್ಕೊಂಡು ಓಡಾಡ್ತಿದ್ದಂತ ಒಬ್ಬ ವ್ಯಕ್ತಿ ನಾನು. ಒಬ್ಬ ಸ್ಟ್ರೇಂಜರ್ ಜೊತೆ ನಿಂತ್ಕೊಂಡು ಮಾತಾಡಕ್ ಭಯ, ಸ್ಟೇಜ್ ಮೇಲೆ ಮಾತಾಡಕ್ ಭಯ, ಆಮೇಲೆ ಹೈಟ್ಸ್ ಅಂದ್ರೆ ಭಯ, ನೀರಂದ್ರೆ ಭಯ, ಸೋ ಮೆನಿ ಫೋಬಿಯಾಸ್ ಇತ್ತು ನನಗೆ. ನಾನೇನ್ ಮಾಡಿದೆ, ಆ 5 years ಅಲ್ಲಿ ಎಲ್ಲ ಫೋಬಿಯಾಸ್ನ ನಾನು
ಗೆದ್ದೆ. ಆಮೇಲೆ ಯಾರ ಜೊತೆ ಬೇಕಾದ್ರೂ ಮಾತಾಡೋದು ನಾವು ಆರ್ಮಿಲಿ. ದಟ್ ಇಸ್ ದ ಮೇನ್ ಥಿಂಗ್. ಎವ್ರಿ ಡೇ ವಿಲ್ ಬಿ ಮೀಟಿಂಗ್. ನಮ್ದು ರಾಜಸ್ಥಾನಲ್ಲಿ ಇದ್ದಿದ್ದರಿಂದ ಎಲ್ಲಾ ಯೂನಿಟ್ಸು ದೇ ಇಸ್ ಟು ಕಮ್ ಫಾರ್ ಎಕ್ಸರ್ಸೈಸ್. ಸೊ ಪ್ರತಿದಿನ ಹೊಸ ಯೂನಿಟ್, ಹೊಸ ಜನಗಳು, ಕನ್ನಡದವರು, ಅವರು ಎಲ್ಲಾ ಭಾಷೆಯವ್ರ ಜೊತೆ ಮಾತಾಡೋದು. ಸೊ ಈ ಮಾತಾಡೋದನ್ನ ನಾನು ಕಲ್ತಿದ್ದೆ ಅಲ್ಲಿ ನಾನು. ಹೀಗೆ ಒಬ್ಬ ಸೈನಿಕ ಅಂತಲೇ ಅನ್ಕೊಳ್ಳೋಣ ನಾನು. ಡಾಕ್ಟರ್ ಆದ್ರೂ ಕೂಡ ಸೈನ್ಯದಲ್ಲಿದ್ದಾಗ ಎಲ್ಲರೂ ಸೈನಿಕರೇ ಅಂತ, ಮತ್ತೆ ಯುದ್ಧದ ಸಂದರ್ಭದಲ್ಲಂತೂ ಅಲ್ಲಿ ಎಲ್ಲರೂ ಸೈನಿಕರೇ. ಅವರು ಅಧಿಕಾರಿ ಅಥವಾ ಡಾಕ್ಟರ್ ಇನ್ಯಾವುದೇ ಬೇರೆ ಕೋರ್ನಿಂದ ಬಂದವರು ಅಂತ ಏನೂ ಇರೋದಿಲ್ಲ, ಎಲ್ಲರೂ ಅಲ್ಲಿ ಸೈನಿಕರೇ. ಹಾಗೆ ಒಬ್ಬ ಸೈನಿಕನಾಗಿ ಮನಸ್ಥಿತಿ ಹೇಗಿತ್ತು ಅವಾಗ? ಸೈನಿಕರು ನಾನ್ ನೋಡ್ದಂಗೆ ಒಂದು ತರಹದ ಮೋಟಿವೇಶನ್ ಇರುತ್ತೆ ಅವರಲ್ಲಿ. ಈ ಮುಖ್ಯವಾದ ಡಿಸಿಪ್ಲಿನ್, ಆ ಡಿಸಿಪ್ಲಿನ್ ಅನ್ನೋದು ಅವರಲ್ಲಿ ಇನ್ಕಲ್ಕೇಟ್ ಆಗೋಗಿರುತ್ತೆ. ಅದೊಂದು ನೋಡಿದೆ. ಇನ್ನೊಂದು ಮೋಟಿವೇಟೆಡ್, ದೇ ಆರ್ ಆಲ್ ಹೈಲಿ ಮೋಟಿವೇಟೆಡ್ ಪೀಪಲ್. ಆಮೇಲೆ ಮೂರನೇದೇನಂದ್ರೆ ದೇರ್ ಇಸ್ ನಥಿಂಗ್ ನೋನ್ ಆಸ್ ಇಂಪಾಸಿಬಲ್ ದೇರ್. ಅದನ್ನ ನಾನು ಕಲ್ತಿದ್ದೆ ಅಲ್ಲಿ. ನಾನು ಏನ್ ಬೇಕಾದ್ರೂ ಸಾಧ್ಯ. ನಾನು ಅಲ್ಲಿ 5 ವರ್ಷ ಮುಗಿಸ್ಕೊಂಡು ಹೊರಗಡೆ ಬಂದು ನಾ ಇಂಪಾಸಿಬಲ್ ಅನ್ನೋ ಪದ ನನ್ನ ಡಿಕ್ಷನರಿಯಿಂದ ತೆಗೆದು ಬಿಸಾಕ್. ಆಮೇಲೆ ಫೋರ್ತ್, ದ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ನಾನು ನೋಡಿದ್ದೇನು ಅಂದ್ರೆ, ಒನ್ಸ್ ಆನ್ ಆಫೀಸರ್ ಎವರ್ ಎ ಜೆಂಟಲ್ಮ್ಯಾನ್. ಅದೊಂದು ನಮ್ಮ ರಕ್ತದಲ್ಲಿ ಆ ಜೆಂಟಲ್ಮ್ಯಾನ್ ಅನ್ನೋದು, ನಾವು ವಿ ಆರ್ ವೆರಿ ಮಚ್ ಡಿಫರೆಂಟ್ ಫ್ರಮ್ ದ ಡಾಕ್ಟರ್ಸ್. ಇದು ನಮ್ಮ 100 ಜನ ಡಾಕ್ಟರ್, ಐ ಆಮ್ ಟೋಟಲಿ ಡಿಫರೆಂಟ್ ಫ್ರಮ್ ದೆಮ್. ಎಲ್ಲ ಕೂತಿರ್ತೀವಿ, ಒಬ್ಳು ಯಾರೋ ಲೇಡಿ ಡಾಕ್ಟರ್ ಒಳಗಡೆ ಎಂಟರ್ ಆದ್ರೆ ನಾನು ಪಟ್ ಅಂತ ನಿಂತ್ಕೊಳ್ತೀನಿ. ರೆಸ್ಪೆಕ್ಟ್, ಐ ಆಫರ್ ಮೈ ಸೀಟ್ ಟು ಹರ್. ನಂದೆಲ್ಲ ಫಂಕ್ಷನ್ಸ್ ಅಲ್ಲಿ ನಾನು ಐ ಆಮ್ ವಿತ್ ಫ್ಲವರ್ಸ್, ಎಸ್ಪೆಷಲಿ ವುಮನ್ ಬಂದ್ರೆ ಐ ಆಮ್ ವಿತ್ ಮೈ ಫ್ಲವರ್ಸ್ ಬೊಕೆ. ದಟ್ಸ್ ಅ ರೆಸ್ಪೆಕ್ಟ್. ಇವಾಗ ಇಷ್ಟು ಜನ ಹೇಳ್ತಾರೆ, ಸರ್ ಏನು ಇಷ್ಟು ಸೀನಿಯರ್ ಇದ್ದಾರೆ, ನನ್ನ ಯಾಕೆ ಮ್ಯಾಮ್ ಅಂತೀರಾ ಅಂತ ಹೇಳ್ತಾರೆ. ಹೇಳ್ತೀನಿ, ಐ ಆಮ್ ವೆರಿ ಸಾರಿ, ಐ ಕಾಂಟ್ ಅಡ್ರೆಸ್ ಎ ವುಮನ್ ಎನಿಥಿಂಗ್ ಎಲ್ಸ್ ಅದರ್ ದನ್ ಮ್ಯಾಮ್. That is in my blood. So it is an officer and a gentleman. ಇದು ಒಂದು 4-5 ಕ್ವಾಲಿಟೀಸ್ ವಿಚ್ ಐ ಸಾ ಇನ್ ದೆಮ್. ಬಟ್ ಪಾಪ ಅವ್ರದ್ದು ಜೀವನ ನಾರ್ಮಲ್ ಜೀವನ. 1000 ಮಕ್ಕಳ ಜೊತೆ ನಾನು ಈಗ ಇಂಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಅವ್ರಿಗೆಲ್ಲ ನಾನು ಹೇಳೋದೊಂದು, ಮಕ್ಕಳ ಆರ್ಮಿ ಸೇರ್ಕೊಂಬಿಡಿ. ದಟ್ ಈಸ್ ಅನ್ ಆನ್ಸರ್ ಫಾರ್ ಯುವರ್ ಪಾವರ್ಟಿ. ನಿಮ್ಮ ಬಡತನಕ್ಕೆ ಅದೊಂದು ಒಳ್ಳೆ ಉತ್ತರ. ನೀನೊಂದು ಆರ್ಮಿ ಸೇರ್ಬಿಟ್ರೆ ನಿನ್ ಜನರೇಷನ್ಸ್ ತನಕ ನೀನು ಉದ್ಧಾರ ಆಗ್ಬಿಡುತ್ತೆ. ದೇ ವಿಲ್ ಆಲ್ ಬಿ ಹ್ಯಾಪಿ. ಸೆಟ್ಲ್ ಆಗೋಗ್ತೀರಾ ನೀವೆಲ್ಲರೂ. ದಯವಿಟ್ಟು ಆರ್ಮಿ ಸೇರಿ ಅಂತ ನಾನು ಹೇಳ್ತಿದ್ದೀನಿ. 5 ವರ್ಷದಲ್ಲಿ ಕಂಡ ಕನಸು ಮುಂದಿನ ನಂತರದ ಒಂದು 20 ವರ್ಷಗಳ ನಂತರದ 5 ವರ್ಷದಲ್ಲಿ ಎಲ್ಲನೂ ನಿಮ್ಗೆ ಸಾಕಾರವಾಗಿ ನಿಂತ್ಕೊಳ್ತು ನಿಮ್ ಕಣ್ಣೆದುರಿಗೆ, ನಿಮ್ ಜೀವನದಲ್ಲಿ. ಅಲ್ಲಿಂದ ಬರೋ ದಿನ ಒಂದು ಬಂದೇ ಬರುತ್ತಲ್ಲ, ಆವಾಗ ನಿಮ್ಗೆ ನಿಮ್ ಮನಸ್ಥಿತಿ ಹೇಗಿತ್ತು? ಯಾಕೆಂದ್ರೆ ನೀವು ಬಹಳ ಇಷ್ಟಪಟ್ಟು ಸೇರ್ಕೊಂಡಿದ್ರಿ, ಅದು ಒಂದೇ ಗುರಿ ನಿಮ್ಗಿದ್ದು, ಅದು ಮುಗೀತು. ಅಲ್ಲಿಂದ ಹೊರಗೆ ಬರುವಾಗ ಇಲ್ಲ ಊರಿಗೆ ಹೋಗ್ತೀನಿ, ಮನೇಲಿ ಇರ್ತೀನಿ, ಚೆನ್ನಾಗಿರ್ತೀನಿ, ಅದು ಬೇರೆ. ಅಂದ್ರೆ ಸೈನ್ಯವನ್ನ, ಆ ಒಂದು ದೊಡ್ಡ ಕುಟುಂಬವನ್ನ ನಾನು ಬಿಟ್ಟು ಹೋಗ್ತೀನಿ ಅನ್ನೋದಿರುತ್ತಲ್ಲ, ಆ ಮನಸ್ಥಿತಿ ಹೇಗಿತ್ತು? ಮ್ಯಾಮ್, ಆ ಮನಸ್ಥಿತಿ ನಿಜವಾಗ್ಲೂ ಹೇಳ್ತೀನಿ, 5 years ಐ ಗೇವ್ ಮೈ ಯೂತ್ ಟು ದ ಕಂಟ್ರಿ. ದಟ್ ವಾಸ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಮೊಮೆಂಟ್. ಏನ್ ಅನ್ಕೊಂಡಿದ್ದೆ ನಾನು, ಯಾಕಂತಂದ್ರೆ ಇಡೀ ನಮ್ಮ ಜೀವನ ಸಾಗಿಸ್ತೀವಿ, 65, 70, 80 ವರ್ಷ ಸಾಗಿಸ್ತೀವಿ ನಾವು. ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅವರ್ ಯೂತ್. ನಮ್ದು 26ರಿಂದ 31 ವರ್ಷದವರೆಗಿನ ನನ್ನ ಯೌವನ ನಾನು ದೇಶಕ್ಕೆ ಕೊಟ್ಟೆ. ಆ ಒಂದು ಹೆಮ್ಮೆಯಿಂದ ನಾನು ವಾಪಸ್ ಬಂದೆ. ಯಾವುದೇ ಬೇಸರ ದುಃಖ ಇರಲಿಲ್ಲ ಅವಾಗ? ಬೇಸರ ತುಂಬಾ ಆಯ್ತು. ಯಾಕೆ ಎಷ್ಟು ನಮ್ಮ ಆಫೀಸರ್ಸ್ ಎಲ್ಲ ಅಷ್ಟು ಫ್ರೆಂಡ್ಸ್, ನನಗೆ ಹೆಸರುಗಳು ಹೇಳ್ಕೊಂಡು ಹೋಗ್ಬೋದು. ನಾನು ಅಷ್ಟು ಜನ ಇದ್ರು. ಆಯ್ತು, ಕೊನೆಯಲ್ಲಿ ನಾನು ಅವ್ರ ಮನೇಲಿ ಇಟ್ಕೊಂಡ್ಬಿಟ್ರು ನಾನು 2-3 ದಿನ. ನೀನ್ ಹೋಗೋದಕ್ಕೆ ಮುಂಚೆ ನಮ್ಮ ಮನೇಲಿ ಇರೋ ನೀನು 2 days ಅಂತ ಹೇಳ್ಬಿಟ್ಟು ಮೆಸ್ ಖಾಲಿ ಮಾಡಿ, ನನ್ನ ಕ್ವಾರ್ಟರ್ಸ್ ಖಾಲಿ ಮಾಡ್ಕೊಡ್ಬೇಕು, ನಾವು ಖಾಲಿ ಮಾಡಿ ಹ್ಯಾಂಡ್ ಓವರ್ ಮಾಡಿ ಹೊರಡ್ಬೇಕಲ್ಲ. ಆ ಟೈಮಲ್ಲಿ ಅವ್ರ ಮನೇಲಿ ಇದ್ವಿ ನಾವು 2 days. ಅಂತ ಒಂದು ದೊಡ್ಡ ಕುಟುಂಬ ಅದು. ಆಯ್ತಾ, ಅವರೆಲ್ಲ ಅಷ್ಟು ಜನ ಇವತ್ತಿಗೂ ನನ್ನ ಫ್ರೆಂಡ್ಸ್. ನೆನ್ನೆ ಒಂದು ದೊಡ್ಡ ಅವಾರ್ಡ್ ಬಂತು ನನಗೆ. 2-3 ಜನ ದೇ ಕಾಲ್ಡ್ ಮಿ, ಡಾಕ್ಟರ್ ಏನಪ್ಪ ಬೆಳೆದ್ಬಿಟ್ಟೆ ಅನ್ನೋ ತರ ಮಾತಾಡ್ತಿದ್ರು. ಅಲ್ಲಿಂದ ಹೊರಗೆ ಬಂದ್ರಿ. ಮೂಲ ನಿಮ್ಮ ಬೆಂಗಳೂರೇ ಆಗಿರೋದ್ರಿಂದ ಇಲ್ಲೇ ಬಂದು ವೈದ್ಯಕೀಯ ವೃತ್ತಿಯನ್ನೇ ನೀವು ಆಮೇಲೆ ಆರಂಭ ಮಾಡಿದ್ರಿ. ರಾಜ್ಯ ಸರ್ಕಾರದ ಸೇವೆಗೆ ಸೇರ್ಕೊಂಡ್ರಿ. ಅಲ್ಲಿಯ ಬದುಕಿಗೂ ಇಲ್ಲಿಯ ಒಂದು ಈ ಸಿವಿಲಿಯನ್ ಬದುಕಿಗೂ ಹೇಗೆ, ಏನನ್ಸುತ್ತೆ ನಿಮ್ಗೆ? ಅದು ನಂದು ಒಂದು ಗುಣ ಏನು ಅಂತಂದ್ರೆ, ನಾನು ಎಲ್ಲೋದು ನಾನು ಅಡ್ಜಸ್ಟ್ ಆಗೋದೊಂದು ಬುದ್ಧಿ ನನಗಿದೆ ಮ್ಯಾಮ್. ಸೊ ನಂದು ಗುರಿ ಎಲ್ಲಿ ಅಂತ ನಾನು ತಿಳ್ಕೊಳ್ತೀನಿ, ಅಲ್ಲಿ ಹೋಗಿ ನಾನು ಅಡಾಪ್ಟ್ ಆಗ್ಬಿಡ್ತೀನಿ. ಸೊ ಅಲ್ಲಿ ಆರ್ಮಿಗೆ ಹೋದಾಗ ನಂದು ಗುರಿ ಆರ್ಮಿ ಇತ್ತು. ಸೊ ಹಾಗಾಗಿ ನಾನು ಅಡಾಪ್ಟ್ ಆದೆ. ಅದು ಬಂದ್ಮೇಲೆ ನನಗೆ ಅಲ್ಲಿ ಆರ್ಮಿಲಿ ಕೂತ್ಕೊಂಡು ನಾನು ಇದನ್ನ ಯೋಚನೆ ಮಾಡ್ತಿದ್ದೆ. ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ನಾನು ಅವಾಗ ಯೋಚನೆ ಇತ್ತು ನನಗೆ. ಹಳ್ಳಿಗೆ ಹೋಗ್ಬೇಕು ಅನ್ನೋದು ತುಂಬಾ ಆಯ್ತು ನನಗೆ. ಡೀಪ್ ಹಳ್ಳಿಗೆ ಹೋಗಿ ಐ ವಾಂಟ್ ಟು ಸರ್ವ್ ಅಂತ, ರಿಮೋಟ್ ಹಳ್ಳಿ. ಅದು ನಾನು ಸಾಕಾರ ಮಾಡ್ಕೊಂಡಿದ್ದು ನನ್ನ ನೆಕ್ಸ್ಟ್ ಕತೆ. ಸಾಕಾರ ಮಾಡ್ಕೊಂಡು ಕೊನೆಗೆ ಒಂದು ನಾಮಗೊಂಡ್ಲು ಅಂತ ಒಂದು ಸಣ್ಣಲ್ಲಿ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ಗೌರಿಬಿದನೂರು ತಾಲೂಕು, ನಾಮಗೊಂಡ್ಲು ಹಳ್ಳಿ. ಅಲ್ಲೋಗಿ ಅಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದರ ಡಾಕ್ಟರ್ ಆದ ನಾನು. ನಿಮ್ಮ ಹಳ್ಳಿಯ ಜನರಿಗೆ ಸೇವೆ ಮಾಡಬೇಕು, ನನ್ನ ವೈದ್ಯಕೀಯ ಸೇವೆಯನ್ನ ಹೀಗೆ ಇಲ್ಲಿ ವಿಸ್ತರಿಸಬೇಕು ಅನ್ನುವಂಥ ಒಂದು ನಿಮ್ಮ ನಿಲುವು ಏನಿತ್ತು, ಅದನ್ನ ನೀವು ಅಲ್ಲಿ ಹೋದ್ರಿ ನ್ಯಾಮಗೊಂಡ್ಲಿಗೆ, ಅದು ಹಾಗೆ ಬೇರೆ ಬೇರೆ ಪ್ರದೇಶಗಳಿಗೆ ವಿಸ್ತರಿಸ್ತಾ ಇದೆ. ಇನ್ನು ಹೀಗೆ ವಿಸ್ತರಿಸಲಿ.
ಅದಕ್ಕಾಗಿ ಹೇಳ್ತಾರೆ ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅಂದ್ರೆ Absolutely ದೇವರ ನಂತರದ ಸ್ಥಾನ ವೈದ್ಯನಿಗೆ, ಅಥವಾ ಕೆಲವು ಸಂದರ್ಭದಲ್ಲಿ ವೈದ್ಯನೇ ದೇವರಾಗಿ ಬಂದು ಅವರನ್ನ ಬದುಕಿಸ್ತಾನೆ ಅಂತ ನಾವೇನು ಭಾವನಾತ್ಮಕವಾಗಿ ಆ ಮಾತನ್ನು ಹೇಳಿದ್ರೂ ಕೂಡ ಅದು ಎಷ್ಟೋ ಸಂದರ್ಭದಲ್ಲಿ ನಿಜಾನೂ ಅಂತ ಅನಿಸುತ್ತೆ. ಒಳ್ಳೆಯ ಮನಸ್ಸಿನಿಂದ ನಾನು ಸೇವೆ ಮಾಡಬೇಕು, ಅವರಿಂದ ನಾನೇನನ್ನೂ ಅಪೇಕ್ಷೆ ಮಾಡಲ್ಲ ಅನ್ನುವಂಥ ಒಂದು ಸೇವಾ ಮನೋಭಾವದಿಂದ ನೀವು ಹೋಗೋದು, ಮತ್ತೆ ಅಂಥವರ ಅಗತ್ಯ ಈ ದೇಶಕ್ಕೆ ಬಹಳಷ್ಟಿದೆ. ನಿಮ್ಮ ಸೇವೆ ಈ ನಿಟ್ಟಿನಲ್ಲಿ ಹೀಗೆ ಮುಂದುವರಿಲಿ. ನಮ್ಮೊಂದಿಗೆ ಮಾತನಾಡ್ತಾ ನಮ್ಮ ಶ್ರೋತೃಗಳ ಜೊತೆಗೆ ನಿಮ್ಮ ಸೈನ್ಯದ ಅನುಭವವನ್ನು ಬಹಳ ವಿಸ್ತಾರವಾಗಿ, ಬಹಳ ಸಂತೋಷವಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮಗೆ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮ್ಯಾಮ್, ಧನ್ಯವಾದಗಳು. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕ್ಯಾಪ್ಟನ್ ಡಾಕ್ಟರ್ ಬಿಬಿ ರಘುನಾಥ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.